ಇವನ್ ಬಿಟ್ ಅವನ್ ಬಿಟ್ ಇವನ್ ಬಿಟ್ ಇನ್ಯಾರು ಹಿಂದೆ ಆ ಬೆಟ್ಟಳ್ಳಿ ಹುಡುಗಿನ ಹಾರ್ಕೊಂಡು ಹೋಗಿದ್ದಂತೆ. ಮಲೆಗಳಲ್ಲಿ ಮದುಮಗಳು ಪುಟ್ಟಪ್ಪನ ತವರಿನ ಪುಟ್ಟ ಮಗಳು. ಮಲೆಗಳಲ್ಲಿ ಮದುಮಗಳು ಪುಟ್ಟಪ್ಪನ ತವರಿನ ಪುಟ್ಟ ಮಗಳು. ಹುಲ್ಕಲ್ಲು ನೆತ್ತಿ ಮೇಲೆ ಹುಲ್ಕಲ್ಲು ಮೆತ್ತಿ ಮೇಲೆ ಹುಲ್ಕಲ್ಲು ನೆತ್ತಿ ಮೇಲೆ ಗಿರಿಪತಿಗಳ ಸಾಲೆ. ಮಲೆಗಳಲ್ಲಿ ಮದುಮಗಳು. ಬಹುಶಃ ಈ ಕಾದಂಬರಿಯ ಹೆಸರನ್ನೇ ಕೇಳದಿರುವಂಥ ಕನ್ನಡಿಗರು ಬಹಳ ವಿರಳವಾಗಿರ್ಬೋದು. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಈ ಮಹಾನ್ ಕಾದಂಬರಿಯನ್ನು ನಮ್ಮ ಮೈಸೂರಿನ ರಂಗಾಯಣದವರು ನಾಟಕ ರೂಪಕ್ಕೆ ತರುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈ ನಾಟಕದ ಅವಧಿ 9 ತಾಸುಗಳು. ಇದು ಮತ್ತೊಂದು ವಿಶೇಷ. ಈ ಸಾಹಸದ ಮೊಳಕೆ ಚಿಗುರೊಡೆದಿದ್ದೇ ನಮ್ಮ ಸಮಕಾಲೀನ ನಾಟಕ ರಂಗದ ಒಬ್ಬ ಪ್ರತಿಭಾವಂತ ನಿರ್ದೇಶಕ ಶ್ರೀ ಬಸವಲಿಂಗನವರಿಗೆ. ಮೊದಲಿಗೆ ಈ ವಿಷಯನ ಅವರು ಪ್ರಸ್ತಾಪ ಮಾಡಿದಾಗ ನಾಡಿನ ಎಲ್ಲೆಡೆಯಿಂದ ಬಹಳ ರೀತಿಯಾದ ಪ್ರತಿಕ್ರಿಯೆಗಳು ಬರೋಕ್ಕೆ ಶುರು ಮಾಡಿದ್ವು. ಕೆಲವರು ರೇ ಇದು ತುಂಬ ಇಂಪ್ರಾಕ್ಟಿಕಲ್ ರೇ ಅಂತ ಹೇಳಿದ್ರು. ಮತ್ತಷ್ಟು ಜನ ಏನು ಆ ಕಾದಂಬರಿಯನ್ನು ನಾಟಕ ಮಾಡೋಕ್ಕಾಗತ್ತಾ ಅಂತ ಹುಬ್ಬೇರಿಸಿದ್ರು. ನಾನು ಕೂಡ ಮೊದಲಿಗೆ ಕೇಳಿದಾಗ ಸ್ವಲ್ಪ ಗೊಂದಲಗೊಂಡೆ. ಏಕೆಂದರೆ ಇಂಥ ಒಂದು ಮೇರು ಕೃತಿನ ಲಕ್ಷಾಂತರ ಜನ ಓದಿರ್ತಾರೆ. ಅವರೆಲ್ಲ ತಮ್ಮ ತಮ್ಮ ಪರಿಸರದಲ್ಲೇ ಐತ, ಪಿಂಚ್ಲು, ಗುತ್ತಿ, ಹುಲಿಯನ್ನೆಲ್ಲ ಕಂಡುಕೊಂಡಿರ್ತಾರೆ ಮತ್ತು ಅವ್ರದ್ದೇ ಮದುಮಗಳನ್ನ ಚಿತ್ರಿಸ್ಕೊಂಡಿರ್ತಾರೆ. ಹಾಗಾಗಿ ದೇಶ ಕಾಲಗಳನ್ನೆಲ್ಲ ಮೀರಿ ನಿರಂತರವಾಗಿ ಚಲಿಸುವ ರೂಪಕಗಳು ಮತ್ತು ಮಹೋಪಮೇಯಗಳನ್ನು ಒಳಗೊಂಡಿರುವ ಈ ಕಾದಂಬರಿಯನ್ನು ಒಂದು ನಾಟಕದ ಚೌಕಟ್ಟಿನಲ್ಲಿ ತಂದುಕೊಡಲು ಸಾಧ್ಯವೇ ಅನ್ನಿಸ್ತು. ಆದರೆ ಈ ಪ್ರಯೋಗದ ಹಿಂದೆ ನಮ್ಮ ನಾಡಿನ ದೈತ್ಯ ಪ್ರತಿಭೆಗಳ ಪರಿಶ್ರಮ ಮತ್ತು ಸೃಜನಶೀಲತೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾನು ಹಾಗೆಲ್ಲ ಯೋಚಿಸೋದು ನನ್ನ ತಿಳುವಳಿಕೆಯ ಪರಿಮಿತಿಗೆ ಮೀರಿದ್ದು ಅಂತ ತಿಳ್ಕೊಂಡು ನಾನು ಈ ನಾಟಕದ ಆಧಾರ ಸ್ತಂಭಗಳಾದ ಅವರನ್ನೇ ಮಾತಾಡಿಸೋದು ಸರಿ ಅಂತ ಮುಂದುವರಿತಾ ಇದ್ದೇನೆ. ಮೊದಲನೇದು ಪಲ್ಲವಿ ಒಂಥರ ಮಾಡ್ಕೊಂಬಿಡಿ, ಆಮೇಲೆ ಏನಾದರೂ ಮಾಡಿ. ಚಿದ್ದಿನ ಕರನೆ ಚಂದ್ರಧರ ಮೇಲದು ಭೋಗ ನಂಜುಂಡ ಜಯತೋ ಶಿವ ಸುಖದ ಭೋಗ ನಂಜುಂಡ. ನಾವು ಮಾತಾಡ್ಸಿ ಟ್ರೈ ಮಾಡ್ತಾ ಇದ್ದೀವಿ. ಶೋಭಾ, ಅದ್ಯಾವಾಗ ಹೆಣ್ಮಕ್ಳು ಇರ್ತಾರಲ್ಲ ಹಾಗೆ ಸುಮ್ಮ ನಿಂತು ಬಿಡಿ, ಹಿಂಗೆ ಎಲ್ಲ ಸೈಲೆಂಟ್ ಈಗ ಮಾಡಿ ಈಗ ಮಾಡಿ ಈಗ ಮಾಡಿ ಈಗ ಮಾಡಿ ಇದು ಈಗ ಬಾವಿ ಒಳಗೆ ಇಣಿಕೆ ನೋಡಿದ್ರೆ ಯಾರೋ ಬಿದ್ದವ್ರೆ ಅಂತ ಅನಿಸ್ತು. ಓಡೋಗಿ ಪಾದ್ರಿಗೆ ನಾಟಕದ ರಿಹರ್ಸಲ್ ಶುರುವಾಗಿ 2 ತಿಂಗಳಾಗ್ತಾ ಬಂತು. ರಂಗಾಯಣದಲ್ಲಿ ಯಾವುದೋ ಯುದ್ಧಕ್ಕೆ ತಯಾರಿ ನಡೆದ ಹಾಗೆ ಇಲ್ಲಿ ಕೆಲಸಗಳು ನಡೀತಾ ಇದೆ. ನಿರ್ದೇಶಕರಾದ ಬಸವಲಿಂಗಯ್ಯನವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂದ್ಕೊಂಡೆ, ಅದು ಸಾಧ್ಯನೇ ಆಗ್ತಾ ಇಲ್ಲ. ಹೋಗಲಿ,
ನನಗೆ ಪರಿಚಯ ಆಗಿರೋ ಕಲಾವಿದರನ್ನಾದರೂ ಮಾತಾಡ್ಸೋಣ ಅಂದರೆ ಅವ್ರದ್ದು ಯಾರ್ದು ಗುರ್ತೇ ಹಿಡಿಯೋಕ್ಕಾಗ್ತಾ ಇಲ್ಲ. ಅವರೆಲ್ಲ ತಮ್ಮ ಕುಲಗೋತ್ರನೆಲ್ಲ ಕಳ್ಕೊಂಡು ಮನುಜ ಮತಕ್ಕೆ ಮತಾಂತರ ಆಗೋಗಿದ್ದಾರೆ. ದಾರಿಗಚ್ಚಿದ ದೀಪ ಇವಳು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸರ್ ಸ್ವಾಮಿ. ಓಕೆ. ಯಾವ ಊರು ನಿಮ್ಮದು? ಸರ್ ಕೇರಳದ ಹತ್ರ ಒಂದು ಮಾರ್ಗೋಡ್ನಳ್ಳಿ. ಏನು ಓದಿದ್ದೀರಾ ಸರ್ ನೀವು? ಸರ್ 7ನೇ ಕ್ಲಾಸ್ ಅಷ್ಟೇ ಸರ್. 7ನೇ ಕ್ಲಾಸ್ ಓದ್ತಾ ಬ್ಯಾಂಡ್ ಗಿನ್ವಾಲ್ ಆಗ್ಬಿಟ್ಟೆ. ಬ್ಯಾಂಡ್ ಶರ್ಟ್ ಬಿಡಿತಿದ್ವಿ, ಅದೇ ಸರ್ ಬ್ಯಾಂಡ್ ಗೊತ್ತಲ್ಲ, ಬ್ಯಾಂಡ್ ಶರ್ಟ್ ಬಿಡಿತಿದ್ವಿ. ಅಯ್ಯೋ ಅದು ಗಿನ್ವಾಲ್ ಆಗಿ ಓದೋದೇ ಬಿಟ್ಬಿಟ್ಟೆ, ಸುಮ್ಮನೆ ಆಗೋದೆ ಸರ್. ಮತ್ತು ಈ ರಂಗಭೂಮಿ ಹೆಂಗೆ ಗೊತ್ತಾಯ್ತು ನಿಮಗೆ? ನಾಟಕ ಮಾಡ್ತಾ ಇದ್ದಾರೆ ಅಂತಲ್ಲ? ಅದು ಸರ್ ಇಲ್ಲಿ ರಂಗಾಯಣದಲ್ಲಿ ಒಂದು ನಾಟಕ ನಡೀತಾ ಇದೆ, ಈ ಕುವೆಂಪು ಅವ್ರದ್ದೊಂದು ಗೊತ್ತಾಯಿತು. ಶ್ರೀ ಬಸವಲಿಂಗ ಅವರು ಸರ್ ನಿರ್ದೇಶನ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅದು ಒಂದು ಪಾತ್ರ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊತಿದ್ದೀನಿ ಸರ್. ಯಾವುದು ನಿಮ್ಮ ಪಾತ್ರ? ಸರ್ ಐತಾ ಅಂತೇಳಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಈ ಬೃಹತ್ ಕಾದಂಬರಿಯನ್ನು ರಂಗರೂಪಕ್ಕೆ ಇಳಿಸ್ಬೇಕು ಅಂಥೇಳಿ ಬಂದಾಗ, ವಿಷಯ ಪ್ರಸ್ತಾಪ ಆದಾಗ ನನಗೆ ಒಂದು ರೀತಿಯ ರೋಮಾಂಚನ ಆಯಿತು, ಹಾಗೆಯೇ ಸ್ವಲ್ಪ ಆತಂಕ ಕೂಡ ಆಯಿತು. ರೋಮಾಂಚನ ಯಾಕೆ ಅಂತಂದರೆ, ಅಂಥ ಬೃಹತ್ ಕಾದಂಬರಿಯನ್ನು ನಾವು ಅದನ್ನು ಓದಿ ಎಂಜಾಯ್ ಮಾಡಿದ್ವಿ. ಆದರೆ ಅದೊಂದು ದೃಶ್ಯ ಕಾವ್ಯದಲ್ಲಿ ನೋಡೋದಿದೆಯಲ್ಲ, ಅದನ್ನು ಹೇಗಿರ್ಬೋದು ಆ ಚಿತ್ರ ಅನ್ನುವಂಥದ್ದರಲ್ಲಿ ನನಗೆ ಒಂದು ರೀತಿಯ ವಿಸ್ಮಯ ಆಯಿತು. ಹಾಗಾಗಿ ಅದೊಂದು ರೀತಿಯ ರೋಮಾಂಚನ. ಆತಂಕ ಯಾಕೆ ಅಂತಂದರೆ, ಅದರ ವೈಶಾಲ್ಯ ಇದೆಯಲ್ಲ, ಅದರ ಚಲನಶೀಲತೆ ಇದೆಯಲ್ಲ, ಅವನ್ನೆಲ್ಲ ನಾವು ಇಲ್ಲಿಗೆ ಹೇಗೆ ತರಲಿಕ್ಕೆ ಸಾಧ್ಯ ಹೇಗೆ ಅಂತೇಳಿ. ಅದು ಬಸವಲಿಂಗಯ್ಯ ಅವರು ಒಬ್ಬ ನಾಟಕದ ನಿರ್ದೇಶಕರಾಗಿ ಅವರ ಏನು ವಿಷನ್ ಬೇರೆ ಇರ್ಬೋದು, ಆದರೆ ನಾನು ಸಂಘಟಕನಾಗಿ ಅದು ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂಚೂರು ಆತಂಕ. ರಂಗಾಯಣ ಬೇಕಾದಷ್ಟು ದಾಖಲೆಗಳನ್ನು ಮಾಡಿದೆ, ಅದು ಏನೇ ಇರ್ಬೋದು, ಹಲವಾರು ದಾಖಲೆಗಳನ್ನು ಮಾಡಿದೆ. ಅದಕ್ಕೆ ಶಕ್ತಿ ಇದೆ, ಅದಕ್ಕೆ ಅಂತ ಒಂದು ಆಂತರಿಕವಂಥ ಒಂದು ಶಕ್ತಿ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಅನ್ನೋದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು. ಅದನ್ನು ನಮ್ಮ ಬಸವಲಿಂಗಯ್ಯನವರು ಮತ್ತು ನಮ್ಮ ಚಿಕ್ಕಣ್ಣ ಅವರು ಇದ್ರ ಬಗ್ಗೆ ಸ್ವಲ್ಪ ಅದನ್ನು ಕನ್ಸೀವ್ ಮಾಡಿದ್ರು, ಇದನ್ನು ಈ ರೀತಿ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದೆ. ನಾನು ಹೇಳಿದೆ, ರಂಗಾಯಣ ರಾಂಗ್ ರೀಸನ್ಸ್ಗೆ ಕೆಲವು ಸಾರಿ ಬೆಳಕಿಗೆ ಬರ್ತಿರ್ತದೆ, ಅಂದರೆ ಯಾವುದು ವಿವಾದಕ್ಕೆ ಕಾರಣಗಳಾಗಿ ಇರ್ತದೆ. ಒಳ್ಳೆ ಕೆಲಸಗಳು ಮಾಡ್ತಾ ಇದೆ, ಆದರೆ ಇವೆಲ್ಲವೂ ಕೂಡ ಏನು ಒಳ್ಳೆಯ ಕೆಲಸಗಳಿಂದ ಈ ವಿವಾದಗಳೆಲ್ಲ ಮರೆಯಾಗಬೇಕು. ಈ ನಾಟಕಕ್ಕೆ ಸಿದ್ಧ ಆಗ್ತಿರೋ ಈ 4 ಸ್ಟೇಜ್ಗಳ ವಿನ್ಯಾಸ ಬಹಳ ವಿಶಿಷ್ಟವಾಗಿದೆ. ಎಲ್ಲದರಲ್ಲೂ ಹೊಸತನ ಕಾಣ್ತಾ ಇದೆ. ಇವುಗಳ ವಿನ್ಯಾಸ ಮಾಡಿರೋದು ಕಲಾವಿದ HK ದ್ವಾರಕಾನಾಥ್. ದ್ವಾರಕಾನಾಥ್ ಅನ್ನೋದು ರಂಗಭೂಮಿಲಿ ತುಂಬ ದೊಡ್ಡ ಹೆಸರು. ಯುವ ಕಲಾವಿದರ ಒಂದು ದೊಡ್ಡ ಪಡೆನೇ ಇವ್ರ ಜೊತೆ ಇದೆ. ಈ ಶಿಷ್ಯರೆಲ್ಲ ದ್ವಾರಕಿಯವರ ಚಿಂತನೆ ಮತ್ತು ಪರಿಕಲ್ಪನೆಗಳಿಗೆ ಖಚಿತವಾದ ರೂಪ ಕೊಡಲು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಕಲೆಗಳಲ್ಲಿ ಮದುಮಗಳು ಮೊದಲನೇ ಸತಿ ಓದಿದ್ರೆ ನನಗೆ ಅಲ್ಲಿ ಬರೋ ಕ್ಯಾರೆಕ್ಟರ್ಗಳು ಯಾವುದೂ ಗೊತ್ತೇ ಆಗ್ತಾ ಇರಲಿಲ್ಲ. ಅಂದರೆ ಬಿಗಿನಿಂಗಲ್ಲಿ ಗುತ್ತಿ ಬರ್ತಾನೆ, ಐತ ಬರ್ತಾನೆ, ಚಿಂಕ್ರ ಬರ್ತಾನೆ, ಪಿಂಚ್ಲು ಬರ್ತಾರೆ, ಇವರೆಲ್ಲ ಬರ್ತಾರೆ. ನೆಕ್ಸ್ಟ್ ಅದು ಬರ್ತಾ ಇದು ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾಯಿದೆ, ಎಲ್ಲೂ ನಿಲ್ಲದೇ ಇಲ್ಲವಲ್ಲ, ಇದು ಹೋಗ್ತಾನೆ ಇರ್ತಾರೆ. ಅಷ್ಟೇ ಗೊತ್ತಾಗಿದ್ದಲ್ಲಿ. ಆಮೇಲೆ ಮತ್ತೆ 2ನೇ ಸತಿ ಓದುವಾಗ ಸ್ವಲ್ಪ ಬಂತು. ಅಷ್ಟರೊಳಗೆ ನಾನು ನಮ್ಮ ರಂಗಾಯಣದ ಸ್ನೇಹಿತರ ಹತ್ರ ಎಲ್ಲ ಸ್ವಲ್ಪ ಕೇಳ್ಕೊತಿದ್ದೆ, ಅವನ್ಯಾರು ಇವನ್ಯಾರು ಆ ಥರ ಎಲ್ಲ. ಅಲ್ಲೂ ಅಷ್ಟು ಕ್ಲಿಯರಾಗಿ ಇರಲಿಲ್ಲ ನನಗೆ. ನಾನು ಆಮೇಲೆ ಅದನ್ನು ಡ್ರಾಯಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಒಂದೊಂದು ಅಧ್ಯಾಯ ಓದ್ದಂಗೆ ನನಗೆ ಅವಿಷ್ಟು ಅಧ್ಯಾಯದಲ್ಲಿ ಯಾವುದು ನನಗೆ ಮನಸ್ಸಿಗೆ ತಟ್ಟತ್ತೆ, ಯಾವುದು ಭಾಗ, ಅದನ್ನು ಕಂಪ್ಲೀಟಾಗಿ ಒಂದು ಡ್ರಾಯಿಂಗ್ ಮಾಡೋದು. ಆ ಡ್ರಾಯಿಂಗಲ್ಲಿ ಎಲ್ಲ ಕ್ಯಾರೆಕ್ಟ್ರೂ ಬರುವಂಗೆ ನಾವು ಮಾಡ್ಕೊಳ್ಳುವೆ. ಇದು ಜನರನ್ನು ಕರ್ಕೊಂಬ ಅಂತ ಅಂದ್ಬಿಟ್ಟು ಇವನು ಏನೋ ಮಾತಾಡಬೇಕಾಗಿರುತ್ತೆ, ಗುಟ್ಟನ ಮಾತು, ಅದನ್ನು ಮಾತಾಡ್ತಾ ಇರೋದು ಮುಕುಂದಯ್ಯ. ಇದು ಐತ ಮತ್ತೆ ವಾಪಸ್ ಬರ್ತಾ ಇರೋದು. ಇದು ಬೆಟ್ಟಲ್ಲಿ ಹೊಲಗೇರಿ, ಇದು ಬೀಸೆಕಲ್ ಸವಾರಿ, ಅಲ್ಲಿಂದ ಶುರು ಆಗುತ್ತೆ. ಇದು ಗುತ್ತಿ ತಿಮ್ಮಿನ ಕರ್ಕೊಂಡು ಹೋಗೋಕ್ಕೆ ತಿಮ್ಮಿ ಮನೆಗೆ ಬಂದಿರ್ತಾನೆ. ಇಲ್ಲಿ ಸೇಸಿ ಬಾಗ್ಲಲ್ಲಿ ನಿಂತಿರ್ತಾಳೆ. ತಿಮ್ಮಿ ಗುತ್ತಿ ಹೊರಗಡೆಯಿಂದ ಮಾತಾಡ್ತಾ ಇರೋದು. ಇಲ್ಲಿ ತಿಮ್ಮಿ ರೆಡಿ ಆಗ್ತಾಳೆ ಇವನ ಜೊತೆ ಹೊರಡೋಕ್ಕೆ. ಅದೇ ಯಾವುದೋ ಒಂದು ಒನಕೆನೋ ಏನೋ ಒಂದು ಮಾಡ್ತಾಯಿದ್ದಾರೆ. ಇಲ್ಲಿ ಸೇಸಿ ಹೊಟ್ಟೋಗಿದ್ದ ಗಂಡ ಕೇಳ್ತಾನೆ ಎಲ್ಲಿ ತಿಮ್ಮಿ ಅಂತ. ಆಗ ಅವಳಿಗೆ ದೇವ್ರು ಬಂದಂಗೆ ಒಂದು ಸ್ವಲ್ಪ ಇದೆಲ್ಲ ಮಾಡ್ತಾಳೆ. ಅವಾಗೇನಾಯ್ತು ಅಂತಂದ್ರೆ ನನಗೆ ಅದು ಫಿಕ್ಸ್ ಆಗ್ತಾ ಹೋಯಿತು. ಅಂದರೆ ಆ ಕಥೆನೂ ಫಿಕ್ಸ್ ಆಯಿತು. ಆಮೇಲೆ ನನ್ನದೇ ಆದ ರೀತಿಲಿ ಆಯಿತು. ಮಧ್ಯದಲ್ಲಿ ಕಾಡಲ್ಲಿ ಹೋಗುವಾಗ ಮತ್ತೆ 2 ಬೆರಳನ್ನು ಇದನ್ನು ಮುಟ್ಟು ನೀನು ಅಂತ, ಇದನ್ನು ಮುಟ್ಟಿದ್ರೆ ನಮ್ಮಪ್ಪ ಬರ್ತಾನೆ, ಇಲ್ಲ ಬರಲ್ಲ ಅಂತ, ಆ ಥರ ಏನೋ ಮಾಡ್ಕೊಂಡಿರ್ತೀವಿ ನಾವು ಚಿಕ್ಕ ಹುಡುಗರು. ಇದನ್ನು ಅದು ಮುಟ್ತಾನೆ. ನನಗೆ ಈ ಒಂದು ಇದು ತುಂಬ ಇಷ್ಟ ಆಯಿತು. ಇದು ವಿತ್ ಸೆಟ್ ಹೆಂಗೆ ಬರ್ಬೋದು ಅಂತ ನಾನು ಫಸ್ಟ್ ಹಾಕ್ಕೊಂಡಿದ್ದೆ. ಅಂದರೆ
ನನ್ನ ಇದರಲ್ಲಿ. ಈಗ ಅದೆಲ್ಲ ಚೇಂಜ್ ಆಗಿದೆ. ಅಂದರೆ ನಾವು ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಯಾಕೆ ಅಂತಂದರೆ ಹೈಡ್ ಆಗಿಬಿಡತ್ತೆ ಅವೆಲ್ಲ ಅಂತ ಅಂದ್ಬಿಟ್ಟು ಇದು ಹುಲಿಕಲ್ ಗುಡ್ಡಕ್ಕೆ ಅಂತ ಮಾಡಿದ್ದು. ಈಗ ಈ ಡ್ರಾಯಿಂಗ್ ಮಾಡ್ತಾಯಿಲ್ಲ, ಇದು ಅಷ್ಟೇ. ಇದು ನಾರ್ಮಲ್ ಸೆಟ್ ಅಲ್ಲ? ಹಾಂ ಹಾಂ, ಈಗ ಇದೇ ಮಾಡಿದ್ವಿ, ಪ್ಲಾನ್ ಆಗಿದೆ ಇದು ಪ್ಲಾನ್. ಅಂದರೆ ಇದು ಮತ್ತೆ ಚೇಂಜ್ ಆಗ್ತಾ ಇದೆ. ಇದು ಅಂದರೆ ಇದೆಲ್ಲ ನಾವು ಮಾಡಿ ಇಟ್ಕೊಂಡಿದ್ದೀವಿ ಬೇರ್ಗಳೆಲ್ಲ. ಅದನ್ನು ಆಮೇಲೆ ಫೈನಲಾಗಿ ಹಾಕಬೇಕು. ಇದು ಕ್ಯಾಂಟೀನ್ ಜಾಗ. ಈ ಕಂಬಗಳು ಚೇಂಜ್ ಆಗುತ್ತೆ ಅಥವಾ ಕಂಬಗಳು ಮಾಡ್ತೀವಿ. ಕಂಬಗಳು ಮಾಡಿಬಿಟ್ಟು ಅದಕ್ಕೆ ಹಾಕೋಕ್ಕೆ ಅಂತ. ಆದ್ರೆ ನಂಗೆ ಡೌಟು, ಇದು ಒಂದೇ ಮನೆ. ನಾನು ಕಂಬ ಬೇರೆ ಇಲ್ಲ, ರೌಂಡ್ ಕಂಬನೇ. ಇದು ರೌಂಡ್ ಕಂಬನೇ ಅಲ್ಲ, ಇದು ರೌಂಡ್ ಕಲರ್ಡ್ ಆಗಿದೆ. ಆ ಮನೆ ಈ ಮನೆ ನನ್ನ ಪ್ರಕಾರ ಒಂದು, ಇದು 4 ಒಂದು. ಓ ಸರ್, ಹೈ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ವರ್ಷ ಬಂದಂಗಿಲ್ವಾ? ಇಲ್ಲಿ ಕಿಟಕಿಗಳು ರೆಡಿ ಆಗ್ತಾ ಇದೆ, ಕಂಬಗಳು ರೆಡಿ ಆಗ್ತಾ ಇದೆ, ಬಾಗಿಲುಗಳು ರೆಡಿ ಆಗ್ತಾ ಇದೆ. ಬಟ್ ಎಲ್ಲ ರೆಡಿ ಆಗ್ತಿರೋದು ಥರ್ಮೋಕಾಲು, ಫೈಬರು, ಪೇಪರಿಂದ ಮಾತ್ರ. ಸರ್, ಇದೇನಿದು? ವಾ, ಮಲ್ಲಾನಂಜಿದಂಗಿದೆ, ಸೂಪರ್ ಆಗಿದೆ. ನಾನು ಅವಾಗಲೇ ಇದನ್ನ ತಮಾಷೆಗಳ್ದೆ ವರ್ಕ್ಶಾಪು ಅಂತ. ಆದರೆ ಇದು ನಿಜವಾಗ್ಲೂ ಒಬ್ಬ ಕಲಾವಿದನ ಕೆಲಸ. ಈ ಕಲಾವಿದನ ಕೆಲಸ ಮಾಡೋದಕ್ಕೆ ತುಂಬ ಕಲಾತ್ಮಕತೆ ಬೇಕು ಮತ್ತು ತುಂಬ ಇನ್ಸ್ಪಿರೇಷನ್ಸ್ ಬೇಕು. ಅದು ಮಾಡ್ತಾ ಇರೋದು ನಮ್ಮ ಕಾವಾ ಕಾಲೇಜ್ ಹುಡುಗರು. ನಾನು ಕಾವಾದಲ್ಲಿ ಸೆಕೆಂಡ್ ಇಯರ್ ಫೌಂಡೇಶನ್ ಓದ್ತಾ ಇದ್ದೀನಿ. ಅಲ್ಲಿ ಹೆಂಗೆ ಅಂದರೆ, ಸಪೋಸ್ ನಮ್ಗೊಂದು ಸ್ಟಿಲ್ ಲೈಫ್ ಮಾಡೋಕ್ಕೆ ಕೊಡ್ತಾರೆ. ಸೊ ಥ್ರೂ ಅವರ್ ಓನ್ ಎಕ್ಸ್ಪೀರಿಯನ್ಸಸ್ ಅಲ್ಲಿ ಕಲಿಬೇಕು. ಇಲ್ಲಾಂದರೆ ಥ್ರೂ ವರ್ಕಿಂಗ್ ವಿತ್ ಎಕ್ಸ್ಪರ್ಟ್ಸ್, ಯಾರು ಈ ವರ್ಕ್ ಮಾಡಿರ್ತಾರೆ ಆಲ್ರೆಡಿ, ಅವ್ರ ಜೊತೆ ವರ್ಕ್ ಮಾಡ್ಕೊಂಡು ಅವರಿಂದ ಟಿಪ್ಸ್ ತೊಗೊಂಡು, ಸೊ ಅಲ್ಲಿಗಿಂತ ಜಾಸ್ತಿ ಕಲಿಬೋದು ವಿತ್ ಥ್ರೂ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಇದಂತೂ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಚಿಂದಿ ಬಟ್ಟೆ, ಹರಿದೋಗಿರೋ ಚರ್ಮಗಳೆಲ್ಲ ಸೇರಿಕೊಂಡು ನಾನು ನೋಡ್ತಾ ಇದ್ದಂಗೆ ನಾನು ಬಡ್ಕಲ್ ಕುದುರೆ ರೆಡಿ ಆಗೋಯ್ತು. ಮ್ಯಾಜಿಕೇ ಸರಿ. ಈ ಜಾಗನೇ ಬಹಳ ರಿಸ್ಕ್ ಫ್ಯಾಕ್ಟರು. ಇಲ್ಲಿ ಯಾರು ಏನಾಗ್ತಾರೆ ಅಂತಲೇ ಹೇಳೋದು ಕಷ್ಟ. ಮನೆ ಮುಂದೆ ಅಟ್ಟಿ ಒಳಗೆ ಗಂಡಸರದೋ ವ್ಯಾಪಾರ, ಮನೆ ಹಿಂದೆ ಇಟ್ಟಲೊಳಗೆ ಹೆಂಗಸರದೋ ಒಳ ವ್ಯವಹಾರ, ಮನೆ ಮುಂದೆ ಅಟ್ಟಿ ಒಳಗೆ ಗಂಡಸರದೋ ನೋಡು. ಇದು ಮಣ್ಣಲ್ಲಿ ಜಾಸ್ತಿ ಹಾಕೋ, ಲೆವೆಲ್ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಹತ್ರ ಕಟ್ಕೊಳ್ಳಿ. ಇಲ್ಲಿಗೆ ನನಗೆ ಪರ್ಟಿಕ್ಯುಲರ್ ಸ್ಪೇಸ್ ಈಗಲೇ ಖುಷಿ ಆಗಲ್ಲ. ನನಗೆ ಆ ವಿಷುವಲ್ ಬಂದ ಮೇಲೆ ನನಗೆ ಖುಷಿ ಆಗುತ್ತೆ. ಅಂದರೆ ನಂದು ಒಬ್ಬಂದೇನೆ ಇಲ್ಲದೆ ಇರೋದ್ರಿಂದ ಇದು ಡೈರೆಕ್ಟ್ರು ಅಲ್ಲಿಗೆ ಬಂದು ಆ ಜನಗಳು ಅದ್ರ ಮೇಲೆಲ್ಲ ಬಂದಾಗ ಅವರಲ್ಲಿ ಅವ್ರನ್ನ ಪ್ಲೇಸ್ ಮಾಡ್ತಾರೆ. ಆ ಪ್ಲೇಸ್ ಮಾಡಿದಾಗ ಆ ಸ್ಪೇಸ್ ನನಗೆ ಈ ಸ್ಪೇಸ್ ನಾನು ಅಂದರೆ ಅದು ಅಲ್ಲಿವರೆಗೆ ಆ ಸ್ಪೇಸ್ ಕಾಣಿಸಲ್ಲ. ನನ್ನ ಫ್ರೆಂಡ್ ಒಬ್ಬ ಕೇಳಿದ್ದ ನನಗೆ, ಇದೇ ಒಂದು ದೊಡ್ಡ ಸ್ಕಲ್ಪ್ಚರ್ ಥರ ಇದೆ ದ್ವಾರಕೆ ಅಂತ. ಆದರೆ ಅದನ್ನು ಫೈನ್ ಆರ್ಟ್ ದೃಷ್ಟಿಯಿಂದ ನೋಡಿದ್ರೆ ಅವನಿಗೆ ಸ್ಕಲ್ಪ್ಚರ್ ಅನಿಸುತ್ತೆ. ಆದರೆ ನಾನು ಥಿಯೇಟ್ರನ್ ಆಗಿರೋದ್ರಿಂದ ನನಗೆ ಅದು ಸ್ಕಲ್ಪ್ಚರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಸ್ಪೇಸ್ ಅಷ್ಟೇ. ಅಂದರೆ ಒಬ್ಬ ಶಿಲ್ಪಿ ಒಂದು ಇದನ್ನು ದೇವ್ರನ್ನ ಕೆತ್ತ ತನಕ ಅದ್ರ ಮೇಲೆ ಕೂತಿರ್ತಾನೆ, ಮಕ್ಕದ ಮೇಲೆ ಕೂತಿರ್ತಾನೆ, ಹೊಟ್ಟೆ ಮೇಲೆ ಕೂತಿರ್ತಾನೆ, ಕಾಲ ಮೇಲೆ ಕೂತಿರ್ತಾನೆ, ಅಲ್ಲೇ ಬಿಡಿ ಸೇರ್ತಾ ಇರ್ತಾನೆ, ಕಲ್ಲ ಮೇಲೆ ಉಗಿತಾ ಇರ್ತಾನೆ. ಅಲ್ಲಿ ತನಕಲೂ ಅದು
ಅದೊಂದು ಶಿಲ್ಪ ಅಷ್ಟೇ. ಅದನ್ನು ಕಂಪ್ಲೀಟ್ ಕೆತ್ತದ ಮೇಲೆ ಅದಕ್ಕೊಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇಟ್ಟ ಮೇಲೆ ಅದು ದೇವರಾಗುತ್ತೆ. ಅದೇ ರೀತಿ ನನ್ನ ಸ್ಪೇಸ್ಗೆ ಒಬ್ಬ ಆ್ಯಕ್ಟ್ರು ಬಂದು ಆ ಆ್ಯಕ್ಟ್ರ್ ಸ್ಪರ್ಶ ಇಲ್ಲದೇ ಅದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದು ಅಲ್ಲಿ ನನಗೆ ಖುಷಿ ಆಗುತ್ತೆ. ಅಲ್ಲಿ ತನಕ ನನ್ನದು ಸ್ಪೇಸ್ ಬಗ್ಗೆ ನನಗೇನು ಅಂತ ಇದು ಅನಿಸಲ್ಲ. ಇದು ರಂಗಾಯಣದ ಅಂಗಳ. ಇಲ್ಲಿ ಮಲೆಗಳಲ್ಲಿ ಮದುಮಗಳು ನಾಟಕಕ್ಕೆ 4 ವಿಸ್ತಾರವಾದ ಸ್ಟೇಜ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ಇನ್ಸ್ಟಾಲೇಷನ್ ಆರ್ಟ್ ನೋಡ್ದಂಗೆ ಆಗುತ್ತೆ. ಇಲ್ಲ, ಇದು ಇನ್ಸ್ಟಾಲೇಷನ್ ಆರ್ಟೇ. ಈ ಕಲೆಯೊಳಗೆ ಏನೆಲ್ಲ ಅಡಗಿದೆ ಗೊತ್ತಾ? ಮಲೆ ಮಗಳ ಮನೆ, ಕಿಟಕಿ, ಹಿತ್ತಲು, ಗುಡ್ಡ, ಬೆಟ್ಟ, ನದಿ, ಕೆರೆ ಎಲ್ಲವೂ ಅಡಗಿದೆ. ಇದೆಲ್ಲ ಇರೋದು ಕೇವಲ 1 ಎಕರೆ ಪ್ರದೇಶದಲ್ಲಿ ಮಾತ್ರ. ಈಗ ನಾನು ನಿಂತಿದ್ದೇನಲ್ಲ ಈ ತೂಗು ಸೇತುವೆ, ಇದರಲ್ಲಿ ಇಂಜಿನಿಯರಿಂಗೂ ಇದೆ ಮತ್ತು ಒಬ್ಬ ಕಲಾವಿದನ ಕೌಶಲ್ಯತೆ ಕೂಡ ಇದೆ. ಈ ಲೋಕದ ಸೃಷ್ಟಿ ಹಿಂದೆ ದ್ವಾರಕೆಯವರ ಡಿಸೈನ್ ಮತ್ತು ಮಹಾದೇವ್ ಅವರ ಎಕ್ಸಿಕ್ಯೂಷನ್ ಇದೆ. ಕಟ್ಟಕ್ಕೆ ಅಸಾಧ್ಯವಾದದ್ದನ್ನು ನಮ್ಮ ತಲೆ ಕೆಡಿಸುತ್ತೋ ಅದು ಖುಷಿ ಕೊಡುವಂಥದ್ದು. ಈಗ ಈ ರ್ಯಾಂಪ್ ಎಕ್ಸ್ಟೆಂಡ್ ಆಗಿದೆ, ಅದು ಮುಂದೆ ಒಂದು ಕ್ಯಾರೆಕ್ಟರ್ ನಿಂತ್ಕೊಂಡ್ರೆ, ಅಂದರೆ ಒಬ್ಬ ಮನುಷ್ಯ ನಿಂತ್ಕೊಂಡ್ರೆ ಅಥವಾ ಇಬ್ಬರು ನಿಂತ್ಕೊಂಡ್ರೆ ಅದು ತಡೆಯುತ್ತೋ ಇಲ್ವೋ, ಅದು ತಡಿಬೇಕಂದ್ರೆ ಏನು ಮಾಡಬೇಕು, ಅದಕ್ಕೆ ಸಪೋರ್ಟ್ ಇಲ್ಲಿಂದ ಕೊಡಬೇಕು. ಈಗ ಹೈಟಲ್ಲಿ ಹುಲಿಕಲ್ ಗುಡ್ಡ ಮಾಡಬೇಕು, ಅಲ್ಲಿಗೆ 4 ಜನ ಕೂತ್ಕೋತಾರೆ ಅಲ್ಲಿ ಅದು ಅಲ್ಲಾಡದೆ ಇದ್ದಂಗೆ ಮಾಡಬೇಕು. ಆ್ಯಕ್ಟ್ರಿಗೆ ತೊಂದರೆ ಆಗಬಾರ್ದು, ಅವನು ಕಾನ್ಫಿಡೆಂಟಾಗಿ ಅಲ್ಲಿಂದ ಅವನ ಪಾತ್ರವನ್ನು ನಿರ್ವಹಿಸಬೇಕು. ಅದಕ್ಕೆಲ್ಲ ಆ ಗಮನ ಹರಿಸ್ಕೊಂಡು ಅದನ್ನು ಅಲ್ಲಿ ಏನೇನು ಸಪೋರ್ಟ್ ಕೊಡಬೇಕು, ಯಾವ ಥರ ಕಟ್ಟಿದ್ರೆ ಅದು ಭದ್ರವಾಗಿ ನಿಲ್ಲುತ್ತೆ ಅಂತ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಅದನ್ನು ಮಾಡ್ತಿರ್ತೀವಿ. ಅದೇ ಖುಷಿ ವಿಷಯ. ಇಷ್ಟೊತ್ತು ನಾನು ನಾಟಕದ ಬ್ಯಾಕ್ ಸ್ಟೇಜ್ನಲ್ಲಿದೆ. ನನಗಿವಾಗ ಇಲ್ಲಿ ಏನು ನಡೀತಾ ಇದೆ ಅಂತ ಸ್ಪಷ್ಟವಾಗಿದೆ. ಆದರೆ ಬಹಳ ಮೊದಲಿಂದಲೇ, ಅಂದರೆ ಹಲವಾರು ತಿಂಗಳಿಂದ ನಮ್ಮ ಕಣ್ಣಿಗೆ ಕಾಣದೆ ಎಷ್ಟೊಂದು ಕೆಲಸಗಳು ನಡೀತಾ ಇದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಈ ಕಾದಂಬರಿಯನ್ನು ನಾಟಕ ರೂಪಕ್ಕೆ ತರೋದು, ಅಂದರೆ ರಂಗರೂಪಕ್ಕೆ ಅಳವಡಿಸೋದು. ಇದನ್ನು ನಮ್ಮ ಕರ್ನಾಟಕದ ಪ್ರತಿಭಾವಂತ ಸಾಹಿತಿಯೊಬ್ಬರು ನಿರ್ವಹಿಸ್ತಿದ್ದಾರೆ. ಅವರೇ ಡಾಕ್ಟರ್ KY ನಾರಾಯಣ ಸ್ವಾಮಿ ಅವರು. ಈ ಪ್ರಕ್ರಿಯೆ ಹೇಗೆ ಶುರುವಾಯಿತು, ಹೇಗೆ ಬೆಳೀತು, ಹೇಗೆ ವಿಕಾಸವಾಯಿತು? ಅಂದರೆ ಒಂದು ಮಹಾನ್ ಕೃತಿಯ ಜೊತೆ ಅನುಸಂಧಾನ ಮಾಡಬೇಕಾದ ಮಾರ್ಗ ಯಾವುದು ಅಂತ ಕುವೆಂಪು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಾವು ಅವ್ರ ಕಾದಂಬರಿನೇ ಇಟ್ಕೊಂಡು ಮುಂದಕ್ಕೆ ಹೋಗಿದ್ವಿ. ಅವರೇ ಕೊಟ್ಟಿರೋ ಫ್ರೇಮು ನಾವು ಬಳಸ್ತಾ ಇದ್ದೀವಿ. ಇದೊಂದು ಮಹಾಪ್ರಯಾಣಗಳ ಕಥನ. ಇದು ಒಂದು ಪ್ರಯಾಣ ಅಲ್ಲ, ಇಲ್ಲಿಗೆ ಅನೇಕ ಕಣ್ಣಿಗೆ ಕಾಣುವ ಕಣ್ಣಿಗೆ ಕಾಣದ ಪ್ರಯಾಣಗಳಿವೆ ಇದರಲ್ಲಿ. ಅಂಥ ಮಹಾಪ್ರಯಾಣಗಳ ಕಥೆ. ಈ ಪ್ರಯಾಣಗಳ ಕಥೆಯನ್ನು ಎಲ್ಲಿಂದ ಶುರು ಮಾಡೋದು, ಆಮೇಲೆ ಎಷ್ಟು ತಲೆಮಾರುಗಳ ಕತೆ, ತಲಾಂತರಗಳ ಕತೆ ಇದೆ. ಒಂದು 3-4 ತಿಂಗಳಲ್ಲಿ ನಡೀಬಹುದಾದ ಕಾದಂಬರಿ ಮುಗಿದೋಗುತ್ತೆ. ಅದು ಪೀರಿಯಡ್ ಮುಂಗಾರಿನಿಂದ ಶುರುವಾಗಿ ಮತ್ತು ಚಳಿಗಾಲ ಇರೋ ಕಾಲಕ್ಕೆ ಅದು ಮುಕ್ತಾಯಕ್ಕೆ ಬಂದುಬಿಟ್ಟಿರುತ್ತೆ. ಆದರೆ ಅದರ ನಡುವೆ ಎಷ್ಟು ಇಡೀ ಜೀವ ವಿಕಾಸದ ಕಥೆಯನ್ನೆಲ್ಲ ಅಷ್ಟು ದಿನಗಳಲ್ಲಿ ಹೇಳಿದ್ದಾರೆ. ಅದನ್ನು ಹೆಂಗೆ ಹೇಳೋದು ಅಂತ ಒಂದು ದೊಡ್ಡ ತಲೆ ಕೆಡಿಸ್ಕೊಂಡು ಕೂತಿದ್ದಾಗ ನಮ್ಮ ಸಹಾಯಕ್ಕೆ ಬಂದಿದ್ದು ಕಾವೇರಿಯ ಉಂಗುರ. ನಾನು ಹೇಳಿದ್ನಲ್ಲ ಅನೇಕ ಮಹಾಪ್ರಯಾಣಗಳಿವೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಉಂಗುರದೊಂದು ಮಹಾಪ್ರಯಾಣವಿದೆ. ಆಗುಂಬೆಯಿಂದ ಕರ್ಮೀನ್ ಸಾಬಿಯಿಂದ ಮಂಜಪ್ಪ ಭಟ್ರಿಂದ ಕಲ್ಲೇಗೌಡರಿಂದ ದೇವಯ್ಯದಿಂದ ಕಾವೇರಿಯಿಂದ ಚಿಂಕ್ರನಿಂದ ಪುಡಿಸಾಬಿ, ಮತ್ತು ಪುಡಿಸಾಬಿಯಿಂದ ಕಾವೇರಿ ಕೈಗೆ ಬರುತ್ತೆ. ಆ ಕಾರಣಕ್ಕಾಗಿ ಅವಳು ದುರಂತವಾಗುತ್ತೆ. ಅಲ್ಲಿಂದ ಅದು ಮಂಜುನಾಥನ ಉಂಡಿ ಹೋಗಿ ಬೀಳುತ್ತೆ ಅಂತ ಕಾದಂಬರಿಯಲ್ಲಿ ಕುವೆಂಪು ಅವರು ಬರೆದು ಆ ಉಂಗುರದ ಪ್ರಯಾಣವನ್ನು ಆಗಿಗೊಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಹೆಣ್ಣಾಗಿದ್ದು. ಮತ್ತು ನಾವು ಧರ್ಮಸ್ಥಳದಿಂದ ಆ ಉಂಗುರನ ವಾಪಸ್ ಕರ್ಕೊಂಬಂದರೆ ಮಾತ್ರ ಮಲೆಗಳಲ್ಲಿ ಮದುಮಗಳನ್ನು ಈ ಕಾಲಕ್ಕೆ ನಾವು ಹೇಳೋದಕ್ಕೆ ಮತ್ತೆ ಬಾಯಿ ಬಿಚ್ಚಿಸೋದಕ್ಕೆ ಸಾಧ್ಯ ಅಂತ ಅನಿಸ್ತು. ಸೊ ಹಂಗಾಗಿ ಉಂಗುರ ಸಿಕ್ಕಿದ ಮೇಲೆ ನನಗೆ ನಾಟಕದ ಸ್ಟ್ರಕ್ಚರು ಹೊಳೆಯೋದಕ್ಕೆ ಶುರುವಾಯಿತು. ನೋಡಬೇಕು. ಅವನಿಗಿನ್ನ ಪಾತ್ರ ಕೊಟ್ಟಿಲ್ಲ ನಾನು. ಯಾರಿಗೆ? ಹಾಂ, ಸುಟ್ಟಾಗ್ತಾನೆ ಅವನು. ಹಾಂ, ಮಾಡ್ತೀರಾ? ಮಾಡಿ, ಅವನಿಗೆ ಮಾಡಿ. ಆಗೋದಲ್ವಾ? ಓಕೆ, ನೆಕ್ಸ್ಟ್. ಮತ್ತೆ ನಾಯಿ ಬೇಕಲ್ಲ ಸರ್, ಒಂದೇ ಒಂದು ಕೈ ನಿಂತ್ಕೊಳ್ಳೋದು. ನನ್ನ ಹೆಸರು ದಾಕ್ಷಾಯಿಣಿ ಅಂತ.
ಎಲ್ಲಿಂದ ಬಂದಿರೋದು? ನಾನು ನಂಜನಗೂಡು ತಾಲೂಕು ಬದನವಾಳ ಗ್ರಾಮ. ನಾನು ಮೊದಲು 3 ಮೆಗಾ ಸ್ಟೋರಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೇಲ್ಸ್ಗಳಾಗಿ. ಆಮೇಲೆ ನನಗೆ ರಂಗಾಯಣ ಗೊತ್ತೇ ಇಲ್ಲ. ಇಲ್ಲಿ ಟ್ರೈನ್ ಸಿಗ್ನಲಲ್ಲಿ ನಿಲ್ಲಿಸ್ತಾ ಇತ್ತು. ಆವಾಗ ನೋಡ್ತಾ ಇದ್ದು ಏನಿದು ರಂಗಾಯಣ ಅಂದ ತಕ್ಷಣ ನನಗೆ ರಂಗಾಯಣ ರಘು ಜ್ಞಾಪಕ ಬಂದಿದ್ದು. ಸೊ ಅವರು ಇಲ್ಲಿಂದನೇ ಹೋಗಿರ್ಬೋದಾ ಅಂತ. ಆಮೇಲೆ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದೆ, ಇಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡಿಸ್ತಾರೆ, ನಿನ್ಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಅಂತ. ನನಗೆ ಆವಾಗ ನನಗೆ ಚಿಕ್ಕ ವಯಸ್ಸಿಂದ ಯಾವುದೇ ಒಂದು ಸಾಂಗ್ ಬಂದ್ರೂ ಏನೇ ಬಂದ್ರೂ ಮಿರರ್ ಇಟ್ಕೊಂಡು ಆ್ಯಕ್ಟಿಂಗ್ ಮಾಡೋದು, ಹಿಂಗೆ ಹಾಗೆ ಹೀಗೆ ಅಂತ. ಆವಾಗ ಇಲ್ಲ ನಾನು ಮಾಡಬೇಕು, ಮುಂದೆ ಅದಾಗಬೇಕು ಇದಾಗಬೇಕು ಯಾವ ಡ್ರೀಮ್ಸ್ ಇಲ್ಲ, ಮಾಡಬೇಕಷ್ಟೇ. ಆವಾಗ ಬಂದೆ ಒಂದು ಸಲ. ಬಂದಾಗ ಇಂಟರ್ವ್ಯೂ ನಡೀತಾ ಇತ್ತು. ಅಲ್ಲೇ ಫಾರ್ಮ್ ಎಲ್ಲ ಫಿಲಪ್ ಮಾಡಿದೆ. ಆವಾಗ ಬಸ್ಸು ಸರ್ ಇದ್ದರು, ಚೀನಿ ಸರ್ ಇದ್ದರು, ಮತ್ತು ಇದ್ದರು. ಆವಾಗ ಇಂಟರ್ವ್ಯೂನಲ್ಲಿ ಅಟೆಂಡ್ ಮಾಡಿದೆ. ಒಂದು ಸಾಂಗ್ ಹೇಳಿ ಅಂತ ಹೇಳಿದ್ರು. ಆವಾಗ ಕರ್ಪೂರದ ಗೊಂಬೆ ನಾನು ಆ ಸಾಂಗ್ ಹೇಳಿದೆ. ಯಾವುದಾದ್ರೂ ಇದೆಯಾ ಥಿಯೇಟ್ರದು ಅನುಭವ ಇದೆಯಾ? ಇಲ್ಲ ಸರ್ ಇದೇ ಫಸ್ಟ್ ಬಂದಿರೋದು, ಸ್ಕೂಲ್ಗಳಲ್ಲಿ ಚಿಕ್ಕವರಿದ್ದಾಗ ಮಾಡ್ತಾಯಿದ್ವಿ ಅಷ್ಟೇ ಅಂತ. ಸರಿ ಹಾಗಾದರೆ ಮಾಡಿ ಅಂತ ಹೇಳಿದ್ರು. ಆವಾಗ ಚಿಕ್ಕ ವಯಸ್ಸಲ್ಲಿ ತಾತ ಸತ್ತೋದಾಗ ನಾನು ಹತ್ತಿದ್ದು ಒಂದು ಚಿಕ್ಕ ಸೀನ್ ಇತ್ತು, ಅದನ್ನು ಮಾಡಿದೆ. ಆವಾಗ ನನಗೆ ಅಳು ಬಂತು, ಆದರೆ ನನಗೆ ಅಲ್ಲಿ ಸಿಚುವೇಶನ್ಗಳು ಬಂತು ಹೊರತು ಕ್ಯಾರೆಕ್ಟರ್ಗಳು ಬಂದಿಲ್ಲ. ಬಸ್ಸು ನೋಡಿದೆ ಚೀಸ ಏನೋ ಹೊಸ ಅನುಭವ, ಹೆಂಗಪ್ಪ ಮಾಡೋದಂದ್ರೆ ಅಳು ಬಂದುಬಿಡ್ತು. ಓ ಏನೋ ಈ ಹುಡುಗಿ ಹತ್ತೇ ಬಿಡ್ತಲ್ಲ, ಅಳು ಬಂದುಬಿಡ್ತಲ್ಲ. ಚೀನಿ ಸರ್ ಹೇಳಿದ್ರು, ಓ ಈ ಹುಡುಗಿ ಫುಲ್ ಫೀಲಿಂಗ್ಸ್ ಇದೆ ಸರ್, ಅದಕ್ಕೆ ಹತ್ಬಿಡ್ತು. ಆಗ ಸರಿ ಆಯ್ತಮ್ಮ ನೀನು ಸೆಲೆಕ್ಟ್ ಆದೆ, ಅದೇ ಇಲ್ಲೇ ಇರಬೇಕು ನೀನು ಅಂತ ಹೇಳಿದ್ರು. ಆದರೆ ಇಲ್ಲಿಗೆ ಬಂದು ಮಲೆಗಳಲ್ಲಿ ಮದುಮಗಳಲ್ಲಿ ನಾನು ಒಂದು ಪಾತ್ರ ಆಗ್ತೀನಿ ಅಂದರೆ ಕನಸಲ್ಲೂ ಕಂಡಿಲ್ಲ. ಆಶ್ಚರ್ಯ. ಆದರೂ ಅದರಲ್ಲೂ ತಿಮ್ಮಿ ಕ್ಯಾರೆಕ್ಟರ್ ಸಿಕ್ಕಿದೆ ಅಂದರೆ ಫುಲ್ ಖುಷಿ. ಆದರೆ ಜೀವನ ಅನ್ನೋದು ಹೆಂಗೆ ಟರ್ನಿಂಗ್ ಕೊಡ್ತೈತೆ ಹೇಳೋಕ್ಕೆ ನಂಬೋಕ್ಕೆ ಅಸಾಧ್ಯ. ತುಂಬ ಖುಷಿ ಆಗುತ್ತೆ. ಈ ಹಂತದಲ್ಲಿ ಕಲಾವಿದರ ಆಯ್ಕೆ ಮಾಡಿ ಮುಗಿಸಲಾಗಿದೆ. ಇದರೊಳಗೆ ಬಹಳಷ್ಟು ಜನ ತೀರಾ ಹೊಸಬ್ರೇ ಇದ್ದಾರೆ. ಹೀಗೆ ರಂಗಭೂಮಿಗೆ ತೀರಾ ಹೊಸ ಮುಖಗಳನ್ನ ಪರಿಚಯ ಮಾಡಬೇಕಾದ್ರೆ ಒಂದು ಪ್ರೋಸೆಸ್ ಅನಿವಾರ್ಯವಾಗಿರುತ್ತೆ. ನಮ್ಮ ರಂಗಾಯಣದ ಕಲಾವಿದರೆಲ್ಲ ಆ ಹೊಸ ಹುಡುಗರಿಗೆ ಬೇಸಿಕ್ ಅಂದರೆ ರಂಗಭೂಮಿಯ ಪ್ರಾಥಮಿಕ ಪಾಠಗಳನ್ನ ಶುರು ಮಾಡಿದ್ದಾರೆ. ಆ ಪಟಿಂಗ ಜಿಂಕ್ರ ಉಂಗುರವನ್ನು ಅಡವಿಟ್ಟು ಐಶ್ವರ್ಯವನ್ನು ಬೆಳೆದುಕೊಂಡಿದ್ದ. ಸೀತೂರಿನಿಂದ ಬಂದಿದ್ದ ತಿಮ್ಮ ನಾಯಕನಿಗೆ ಲಕ್ಕುಂದದ ಹಳೆ ಪೈಕದವರ ಮೇಲೆ ತಮ್ಮೂರಿನ ಹಳೆ ಪೈಕದವರಿಗಿದ್ದ ತಿರಸ್ಕಾರದಲ್ಲಿ ಮತ್ತಷ್ಟು ಶ್ರದ್ಧೆ ಹೆಚ್ಚಿತ್ತು. ಅವರಿಗೆ ಕೊಡಬೇಕಾಗಿದ್ದ ಸಾಲ ಈಗಾಗಲೇ ಇವರು ಬೆನ್ನು ಮುರಿಯುವಷ್ಟಿತ್ತು. ಆದ್ರೆ ಆ ಕಾರಣ ಪುರುಷನನ್ನ ಕಂಡುಹಿಡಿಯುವುದು ಸಾಧ್ಯವಾಗಲಿಲ್ಲ. ಅದೊಂದು ವಿಷಯ ಬಿಟ್ಟು ಬಾಕಿ ಈಗ ಸಾಕು ಅದರ ಏನೋ ಈ ಜನಗಳನ್ನು ಅವರ ಪಾಪ ಮಾರ್ಗದಿಂದ ಮುಕ್ತಿಗೊಳಿಸಿ ಮುಕ್ತಿ ಮಾರ್ಗವನ್ನು ತೋರಿಸಿ ಅದನ್ನು 2 ವೀಕಲ್ಲಿ ಅವರಿಗೆ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸ್ಪ್ರೆಷನ್, ಅಲ್ಲಲ್ಲಿ ಬ್ರಾಡ್ ಲ್ಯಾಂಗ್ವೇಜ್ ಮತ್ತು ಕ್ಲೋಸ್ ಲ್ಯಾಂಗ್ವೇಜಸ್ ಆ್ಯಕ್ಟಿಂಗಲ್ಲಿ ಬಾಡಿಲೆಸ್ ಆಗಿ ಈ ಎರಡನ್ನು ನಾನು ಟ್ರೈನ್ ಅಪ್ ಮಾಡಿದೆ. ನೋಡಿ ಬಾ ಮಾಡಿ. ಓಕೆ, ಈಗ ಫಸ್ಟ್ ಹಾಡು 2 ಹಾಡು ಅದನ್ನ ನೆನಪಿಟ್ಟು ನಾಳೆದು ಮಾಡಿ. ಓಕೆ, ಈಗ ಬ್ರೇಕ್. ಅದನ್ನ ತೋರ್ಸ್ಕೊಟ್ಟವನೇ ಆಗುತ್ತೀಯ. ನೀ ತಟ್ಟು ಅಂತಲಗೆ ಹಿಂದೆ ಆ ಬೆಟ್ಟಳ್ಳಿ ಹುಡುಗಿನ ಹಾರ್ಕೊಂಡು ಹೋಗಿದ್ದಂತೆ. ಒಂದ್ ರಾತ್ರಿ ಅಲ್ಲೇ ಇದ್ದಂತೆ. ಬಡ್ಡಿ ಮಗ ಅವತ್ತೇ ಹುಡುಗಿ ಎಲ್ಲದಕ್ಕೂ ಒಂದು ಅಲ್ಲಿ ಮಾತು ಚೇಂಜ್ ಆಗಬೇಕು, ಮತ್ತೆಲ್ಲ ಕರೆಕ್ಟಾಗಿ ಹೇಳ್ಬೇಕು ನೀವು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಒಂದೇ ಥರ ಆಗುತ್ತೆ. ಅಲ್ಲಿ ಬಂದಂತೆ ಇಲ್ಲಿ ಬಂದಂತೆ, ಅದಕ್ಕೆ ಒಂದು ಇದು ಇರೋದಿಲ್ಲ ಅಲ್ವಾ. ಲಾಸ್ಟಿಗೆ ಬಂದಾಗ ಮಾತ್ರ ಕೊಡೋದು. ಅಲ್ಲೇ ಒಂದ್ ರಾತ್ರಿ ಮಲಗಿದ್ನಂತೆ. ಬಡ್ಡಿ ಮಗ ಅವತ್ತೇ ಆ ಹುಡುಗಿ ಕೊಟ್ಟೆ. ಯಾವಾಗೂ ಅದೇ. ಅಯ್ಯೋ ಸ್ವಲ್ಪ ತಾಡಿಯ ಮರ ಐತಿ. ಅವನು ಅದನ್ನ ಹೇಳಕ್ಕೆ ಇಲ್ಲಿಗೆ ಬರ್ತಾವನೆ.
ಗೊತ್ತಿಲ್ವಾ ನಿಂಗೆ? ಮತ್ತೆ ನಿನ್ ಜೊತೆ ಮಲ್ಸ್ಕೋತಿಯೇನೋ? ಮತ್ತೆ ನಿನ್ನ ಹತ್ರ ಮಲ್ಸ್ಕೋತೀಯಾ? ಮತ್ತೆ ನಿನ್ನ ಹತ್ರ ಮಲ್ಸ್ಕೋತಿಯಾ? ಅಷ್ಟು ಸುಲಭ ಮಾಡ್ಕೋದ? ಏನ್ ಮಾತಾಡ್ತೀನಿ ನೀನು? ಬುದ್ಧಿಗಿದ್ದಿದ್ಯಾ ನಿನ್ಗೆ? ಏನ್ ಮಾತಾಡಲ್ಲ ಅಂದ್ರೆ ಏನ್ ಮಾತಾಡ್ತೀಯ? ಬುದ್ಧಿಗಿದ್ದಿದ್ಯಾ ನಿನಗೆ? ಹಂಗೆಲ್ಲ ಮಾಡ್ತಾರೇನೆ ಅಂದ್ರೆ ಭಾರಿ ಸಂಭಾವಿತನ ತರ ನೀನು ಇರ್ಬೇಕಾಗಲ್ಲ. ಸರ್, ಬಹಳ ದಿನಗಳಿಂದ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ಕೊಂಡೆ, ಕೊನೆಗೂ ಸಿಕ್ಕಿದ್ರಲ್ಲ. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ. ಇದೇ ಯಾಕೆ ಕಾದಂಬರಿನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ನಾನು 2 ಮುಖ್ಯವಾದ ಕಾರಣಗಳನ್ನ ನಾನು ಕಂಡುಕೊಂಡಿದ್ದೀನಿ ಯಾಕೆ ಅಂತ. ಒಂದು, ಈ ಕಾದಂಬರಿಯಲ್ಲಿ ಇಡೀ ಮಲೆನಾಡಿನ ಚಿತ್ರಣವನ್ನು ಕಟ್ಕೊಡ್ತಾರೆ ಕುವೆಂಪುರವರು. ಬರೀ ಮಲೆನಾಡಲ್ಲ, ಅಲ್ಲಿರ್ತಕ್ಕಂಥ ವಿವಿಧ ಸಂಸ್ಕೃತಿ ಮತ್ತು ಎಲ್ಲ ಸ್ತರದ ಜನಗಳು, ಅವ್ರ ಜೊತೆಗೆ ಮಲೆನಾಡಿನ ಎಲ್ಲ ಪರಿಸರ ಜೀವಜಾಲಗಳನ್ನು ಪರಿಚಯ ಮಾಡಿಕೊಡ್ತಾರೆ. ಅದು ಸಗಣಿ ಹುಳ ಇರ್ಬೋದು, ಒಂದು ಹಿಂಬಳ ಇರ್ಬೋದು, ಒಂದು ಮುಖ್ಯ. ಆಮೇಲೆ ಇನ್ನೊಂದು ಏನಂದರೆ, ಈ ಕಾದಂಬರಿಯಲ್ಲಿ ಹಲವಾರು ಪಾತ್ರಗಳಿದ್ದಾವೆ, 100 ಪಾತ್ರಗಳಿದ್ದಾವೆ. ಆಮೇಲೆ ಹಲವಾರು ನಾಟಕಗಳಿದ್ದಾವೆ, ಒಂದು ನಾಟಕ ಅಲ್ಲ. ಈಗ ನಾಟಕ ಅಂದರೆ ಡ್ರಾಮಾ ಸ್ಕೂಲಲ್ಲಿ ನನಗೇನೆಂದರೆ, ಒಂದು ನಾಟಕ ಅಂದರೆ ಅದಕ್ಕೊಂದು ಬಿಗಿನ್ ಇದೆ, ಮಿಡಲ್ ಅಂತ ಬರ್ತದೆ, ಕ್ಲೈಮ್ಯಾಕ್ಸಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ತಾರೆ. ಈ ಶಾಸ್ತ್ರ ಹೊಡಿಬೇಕಾಗಿತ್ತು ನನಗೆ. ನಾಟಕ ಶಾಲೆಯಲ್ಲಿ ಏನು ಕಲಿತೆ ಅದು ಹುಡುಕ್ತಾ ಇರಬೇಕಾದ್ರೆ ಈ ಮಹಾಕವಿ ಕುವೆಂಪು ಸಿಗಬೇಕಾ ಈ ನಾವೆಲ್ಲಿಂದ ನನಗೆ. ಸೊ ಆ ಸಿದ್ಧ ಮಾದರಿಯ ನಾಟಕ ಅನ್ನೋ ಒಂದು ಶಾಸ್ತ್ರ ಇದೆಯಲ್ಲ, ಆ ಚೌಕಟ್ಟನ್ನು ಹೊಡಿಬೇಕಾಗಿತ್ತು. ಮಲೆಗಳಲ್ಲಿ ಮದುಮಗಳು ನನಗೆ ಸಿಕ್ಕಿದೆ. ಅಂದರೆ ಯಾವುದಾದ್ರು ಒಂದು ವರ್ಕ್ ಆಫ್ ಆರ್ಟ್ ಮುಂದೆ ನಾವು ಕುಳಿತುಕೊಂಡ್ರೆ ಯಾವುದಾದ್ರೂ ಒಂದು ಇಂದ್ರಿಯಕ್ಕೆ ಅದು ಸಾಮಗ್ರಿಯನ್ನು ಕೊಡ್ತಾ ಇರ್ತದೆ. ಆದರೆ ಇದರೊಳಗೆ ಎಲ್ಲ ಇಂದ್ರಿಯಗಳು ಕೂಡ ನಿರ್ಲಿಪ್ತವಾಗಿರಲಾರದ ಹಾಗೆ ಅವುಗಳಿಗೆ ಒಂದು ಹೊಸ ಅಂದರೆ ಸಂವೇದನಾ ಸಾಮಗ್ರಿಗಳನ್ನು ಕೊಡೋ ಶಕ್ತಿ ಇರೋದು ಮಲೆಗಳಲ್ಲಿ ಮದುಮಗಳ ಕಾದಂಬರಿಗೆ. ಅದಕ್ಕೆ ಇದು ನಮ್ಮ ಈ ಶತಮಾನದ ಭಾಳ ದೊಡ್ಡ ವರ್ಕ್ ಆಫ್ ಆರ್ಟ್. ಯಾಕೆ ಅಂತಂದರೆ ಅದು ಮನುಷ್ಯನಲ್ಲಿ ಯಾವುದು ರೆಡೆಂಡೆಂಟ್ ಅಂತ ಆಗ್ಬಿಟ್ಟಿರ್ತದೋ ಅಂತಹ ಇಂದ್ರಿಯ ಸೂಕ್ಷ್ಮತೆಗಳನ್ನು ಅದು ಸೆನ್ಸಿಟೈಸ್ ಮಾಡುತ್ತೆ. ಅಲ್ಲ, ಒಂದು ರಂಗಾಯಣದ ಹಳೆಯ ಕಲಾವಿದ್ರ ಜೊತೆಗೆ ಒಂದು 50 ಜನ ಹೊಸ ಕಲಾವಿದರು ತಗೊಳ್ಳುವಾಗ ನನಗೊಂದು ಆಲೋಚನೆ ಇತ್ತು. ಈ ಕಾದಂಬರಿಯಲ್ಲಿ ಬರ್ತಕ್ಕಂಥ ತಳ ಸಮುದಾಯದ ಜನ ಇದ್ದಾರಲ್ಲ, ಇವಾಗೆಲ್ಲರೂ ನಾಟಕದಲ್ಲಿ ಏನು ಮಾಡ್ತಾರೆ, ನಾಯಕಿ ಅಂದರೆ ಫೇರ್ ಆಗಿರಬೇಕು, ಸುಂದರವಾಗಿರಬೇಕು, ಅವರು ಸೌಂದರ್ಯ ಪ್ರಜ್ಞೆ ಇರೋದೇ ಬೆಳ್ಳಿಗಿರೋದ್ರಿಂದ ಅನ್ನೋ ಒಂದು ಪರಿಕಲ್ಪನೆ ಇದೆ. ಆದರೆ ನನ್ನ ತಿಮ್ಮಿ, ಐತ, ಪಿಂಚಲು, ಗುತ್ತಿ ಒಂಚೂರು ಬೆಳ್ಳಗಿದ್ದಾನೆ, ಗೊತ್ತಿಲ್ಲ ಅವನು ಯಾಕೆ ಅಂತ, ಬಟ್ ಅವನ ಹೆಂಡತಿ ಆಗೋಳು ಇಲ್ಲ. ಹಾಗೆ ಕಪ್ಪಗಿರೋ ಹುಡುಗರು ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತದೆ, ಸುಂದರವಾಗಿರೋ ಹುಡುಗಿಯರು ಸಿಕ್ಕಿದ್ರೆ ಕಪ್ಪಗಿದ್ರೆ ಅಲ್ಲರ್ಧ ಗೆದ್ದು ಬಿಡ್ತೀನಿ ಅನ್ನೋ ಥರ. ಆಮೇಲೆ ಅವ್ರು ಮಾತಾಡೋ ಭಾಷೆ ಬಗ್ಗೆ ನಾನು ಅಷ್ಟೊಂದು ಓರಿ ಮಾಡಿರಲಿಲ್ಲ, ಅದು ಐ ವಿಲ್ ಟೇಮ್ ದೆಮ್ ಅನ್ನೋ ಥರ. ಹಂಗಾಗಿ ನನಗೆ ಯಾರಂತವ್ರು ಅಂದ್ಕೊಂಡಿದ್ದು ಅಂಥವ್ರು ಬಂದರು. ನನಗೆ ಆಯ್ತನ ಪಾತ್ರ ಮಾಡ್ತಾ ಇದ್ದಾನೆ ಸ್ವಾಮಿ ಅಂತ ಹೇಳಿ ಹುಡುಗ, ಚಿಕ್ಕ ಹುಡುಗ, ಯಾವ ಟ್ರೈನಿಂಗೂ ಇಲ್ಲ ರಂಗಭೂಮಿದು. ಎಷ್ಟು ಸಹಜವಾಗಿ ಮಾಡ್ತಾನೆ, ನಾನು ಹೇಳಿದ ಭಾವನೆಯನ್ನು ಕ್ಷಣ ಮಾತ್ರದಲ್ಲಿ ಒಳಗೆ ತೊಗೊಳ್ತಾನೆ. ಅದು ನಟ ಆಗೋಕ್ಕೊಂದು ಟ್ರೈನ್ಡ್ ಬೇಕು, ಅದು ಇದು ಅಂತ ಹೇಳೋರಿಗೆಲ್ಲ ಐತನ್ ತೋರಿಸ್ಬೇಕು, ನಟ ಒಳಗಿರಬೇಕು ಅನ್ನೋದು. ಇವನು ನನಗೆ ಭಾಳ ಇದಿರ್ತಾನೆ. ಇನ್ನೊಬ್ಬ ಇದ್ದಾನೆ, ಹಂದಿ ಪಾತ್ರವನ್ನು ಮಾಡ್ತಾನೆ, ಜೊತೆಗೆ ಮುಕುಂದಯ್ಯನ ಪಾತ್ರವನ್ನು ಮಾಡ್ತಾ ಇದ್ದಾನೆ. ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ಅವನ ಬಾಡಿ ಲ್ಯಾಂಗ್ವೇಜು, ಅವನ ಹಾರ್ಡ್ಮೆನ್ಶಿಪ್ ಎಷ್ಟಿದೆ ಅಂತಂತಂದರೆ, ಅವನು ಒಂದು ದಿವಸ ಹೀಗೆ ಪಾತ್ರ ಮಾಡ್ತಾ ಹಂದಿದ್ದು ಮೂಮೆಂಟ್ ಮಾಡ್ತಾ 8 ಅಡಿಯಿಂದ ಕೆಳಗೆ ಧುಮುಕ್ಬಿಟ್ಟ. ಆಗ ನನಗನ್ನಿಸ್ತು 20-25 ವರ್ಷಗಳ ಹಿಂದಿನ ನನ್ನ ಜೀವನಕ್ಕೆ ಹೊಟ್ಟೋದೆ ಇಮಿಡಿಯೇಟಾಗಿ. ಯಾಕೆಂದರೆ ಎಷ್ಟು ಇದು ಈಗ ಆಗಲ್ಲ ನನಗೆ, ಈಗ ಖಂಡಿತವಾಗಿ ಹಂದಿ ಪಾತ್ರ ಮಾಡೋಕ್ಕಾಗಲ್ಲ ನನಗೆ. ಯಾಕೆ ಅತಿಥಿ ಕಲಾವಿದ್ರನ್ನ ನಮ್ಮ ನಿರ್ದೇಶಕರಾದ ಬಸವಲಿಂಗನವರು ಬಯಸಿದ್ರು ಅನ್ನೋದು ಅವನನ್ನು ನೋಡಿ ಅರ್ಥ ಆಯಿತು. ಆ ಎನರ್ಜಿ, ಆ ನೃತ್ಯ, ಆ ದುಮ್ಕೋದು, ಆ ಆಕ್ರೊಬ್ಯಾಟ್ ಮಾಡತಕ್ಕಂಥದ್ದು, ಪಲ್ಟಿ ಹೊಡಿತಕ್ಕಂಥದ್ದು, ಇವೆಲ್ಲ ಇದೆಯಲ್ಲ ಅನ್ಇಮ್ಯಾಜಿನಬಲ್ ನನಗೆ. ಇಷ್ಟು ಚೆನ್ನಾಗಾಗತ್ತೆ ಅಂತ. ಸರಸರ ಮರ ಹತ್ತಾನೆ, ಮರದಿಂದ ಇಳಿತಾರೆ, ಆ ಆ್ಯಕ್ಟಿವ್ನೆಸ್ಸು ಇವರು. ಆಮೇಲೆ ತಿರ್ಗಾ ಪಿಂಚಲು ರೋಲ್ ಮಾಡ್ತಾ ಇರ್ತಕ್ಕಂಥ ಅಕ್ಷತಾ, ಸಹಜವಾದಂಥ ನಟಿ. ಈ ಥರದವರು ಹೆಸರು ಹೇಳ್ತಾ ಹೋದರೆ ಸುಮಾರಷ್ಟು ಜನದ್ದು ಹೇಳ್ಬೋದು. ನಾನು ನೋಡಿ ಹೆಚ್ಚು ರಿಹರ್ಸಲ್ ಮಾಡೋದು ಹೊಸ ಹುಡುಗರ ಜೊತೆನೇ. ರಂಗಾಯಣದ ಹುಡುಗರು ನಾನು ಏನು ಹೇಳ್ಕೊಡ್ಬೇಕಾಗಿಲ್ಲ, ಯಾಕಂದ್ರೆ ಅವರು ಆ ರೀತಿಯ ಒಂದು ಅನುಭವ ಇದೆ. ಬಟ್ ನನ್ನ ಪ್ರೋಸೆಸ್ ಅವ್ರಿಗೆ ಗೊತ್ತಿದೆ, ಯಾರಿಗೆ. ಆಮೇಲೆ ಅವರ ಬಾಡಿ ಮತ್ತು ಮೈಂಡ್ ನನಗೆ ಗೊತ್ತಿದೆ. ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿರ್ಬೋದು ಅಷ್ಟೇ. ಈಗ ಹಲವಾರು ಡೈರೆಕ್ಟರ್ಗಳು ನೋಡಿದ್ದಾರೆ, ಸ್ವಲ್ಪ ರಂಗಾಯಣದ ಬಿಕ್ಕಟ್ಟಲ್ಲಿ ಬೇರೆ ಬೇರೆ ಇಂಟ್ರಾಕ್ಟ್ ಆಗಿದ್ದಾರೆ. ಬಟ್ ಆಕ್ಟರ್ಗಳಾಗಿ ಏನು ಸ್ಟೇಜ್ ಬಂದರೆ ಅವ್ರ ಶಕ್ತಿ ನನಗೆ ಗೊತ್ತಿದೆ, ಯಾರ್ದು ರಂಗಾಯಣ ಕಲಾವಿದರು. ಮತ್ತು ಇಡೀ ನಾಟಕದಲ್ಲಿ ಆ ಗುತ್ತಿಯ ಓಡಾಟ ಇದೆ, ಗುತ್ತಿಯ ಮನಸ್ಸು ಹರಿದಾಡ್ತದೆ, ಅವನ ಪ್ರೀತಿ ಓಡಾಡ್ತದೆ, ಅವನ ಕನಸುಗಳು ಇಡೀ ಕಾದಂಬರಿ ತುಂಬ ಹರಡಿ ಪಾತ್ರವನ್ನು ಧರಿಸ್ಬೇಕಲ್ಲ, ಅದನ್ನು ಮಾಡಬೇಕಲ್ಲ, ಒಂದು ಕ್ಷಣಕ್ಕೆ ಭಯನೂ ಆಗುತ್ತೆ.
ಅಷ್ಟೇ ಖುಷಿ ಆಗತ್ತೆ. ಗೆಲ್ತೀನೋ ಅಥವಾ ಸೋಲ್ತೀನೋ ಅದು ನೆಕ್ಸ್ಟ್. ಆ ಪಾತ್ರದ ಜೊತೆಗೆ ಒಂದು ಗುದ್ದಾಟ ಇದೆ, ಒಂದು ಸಂವಾದ ಇದೆ, ಆ ಕನಸಾಗಿ ಬರೋದಿದೆ, ಬೇರೆ ಬೇರೆ ಥರದಲ್ಲಿ ನನ್ನನ್ನು ಕಾಡ್ತಾ ಇದೆ. ಈಗ ಇವಾಗ ನನ್ನ ಜೊತೆ ಕುವೆಂಪು ಒಂದು ಯಾತ್ರೆ ಹೊರಟಿದ್ದಾರೆ, ಒಂದು ಪಯಣ ಗುತ್ತಿ ಮೂಲಕ. ನನ್ನ ತಂಡದ ಜೊತೆ ನಾನು ಹೊರಟಿದ್ದೇನೆ, ನಮ್ಮ ಪ್ರೇಕ್ಷಕರು ಹಂಗೆ ಹೊರಡಬೇಕು ಅಂತ. ಅರ್ಜುನ ಜೋಗಿಗಳು ಅನ್ನೋರು ಒಂದು ಪರಂಪರೆಯವರು, ಸುಡುಗಾಡಿಸಿದ್ರು ಇನ್ನೊಂದು ಪರಂಪರೆಯವರು, ಹೇಳೋರು ಅಂತ ಈ 3 ಪರಂಪರೆಗಳ ಕಥನ ಪರಂಪರೆಗಳನ್ನು ಮಲೆಗಳಲ್ಲಿ ಮದುಮಗಳು ಕತೆ ಹೇಳೋದಕ್ಕೆ ಬಳಸಿದ್ದೇವೆ. ನಮ್ಮ ಎಲ್ಲ ಭಾರತದ ಕಲೆಗಳು ಹೆಂಗಿದ್ದಾವೆ ಅಂದರೆ, ನೃತ್ಯ ಮಾಡಬೇಕು, ಅವನು ಹಾಡಬೇಕು, ಕತೆ ಹೇಳಬೇಕು, 3 ಇದೆ. ಈ 3 ತಂತ್ರಗಳನ್ನು ನಾನು ಇಲ್ಲಿ ಬಿಡೋಕ್ಕಾಗಿಲ್ಲ. ಕಂಟೆಕ್ಸ್ಚುಯಲ್ ಆಗಿ ಕುವೆಂಪು ಹಾಡುಗಳನ್ನೇ ಬಳಸೋಕ್ಕೆ ಸಾಧ್ಯ ಆದರೆ ಚೆನ್ನಾಗಿರ್ತಿತ್ತು ಅಂತ ಹುಡುಕಿದರೆ, ಬಟ್ ಈ ಕಾದಂಬರಿಯಲ್ಲಿ ಬರುವಂಥ ನಾವು ಯಾವ ಎಮೋಷನ್ಸನ್ನು ತುಂಬ ಮ್ಯಾಗ್ನಿಫೈ ಮಾಡಬೇಕು ಅಂತಿದ್ದೀವೋ ಅಂಥದಕ್ಕೆ ಸೂಕ್ತವಾಗೋ ಥರ ಇರಲಿಲ್ಲ. ಹಾಗಾಗಿ ಹಾಡುಗಳನ್ನು ಬರೆಯೋ ಹೊಣೆಗಾರಿಕೆನ ಬೇರೆ ನಾನು ತಲೆ ಮೇಲೆ ಹೊತ್ಕೊಬೇಕಾಯ್ತು. ಈಗ ರಂಗಾಯಣದ ವಾತಾವರಣ ಹೇಗಿದೆ ಅಂದರೆ, ಇಲ್ಲಿ ಎಲ್ಲರೂ ಫುಲ್ ಬ್ಯುಸಿ. ನಿರ್ದೇಶಕರಾದ ಬಸವಲಿಂಗಯ್ಯನವ್ರಿಗಂತೂ ದಿನದ 24 ಗಂಟೆ ಟೈಮು ಸಾಲ್ತಾ ಇಲ್ವಂತೆ. ಆ ವಿಷಯ ಬಂದಾಗ ನಾನು ಅಸಹಾಯಕ. ಯಾಕೆ ಅಂದರೆ ಆ ದಿನದ 24 ಗಂಟೆ ಟೈಮ್ನ ಎಕ್ಸ್ಟೆಂಡ್ ಮಾಡೋ ಯಾವುದೇ ಪವರ್ಸು ನನಗಿಲ್ಲ. ಅದಕ್ಕೇ ಅದೆಲ್ಲ ಇರಲಿ. ಈಗ ಈ ನಾಟಕಕ್ಕೋಸ್ಕರ ಸುಮಾರು ಹಾಡುಗಳು ಕಂಪೋಸ್ ಆಗಿವೆ. ಎಲ್ಲ ಹಾಡುಗಳು ತುಂಬಾ ಸೊಗಸಾಗಿದೆ. ಇಲ್ಲಿ ಬಂದಿದ್ದಾರಲ್ಲ ಹೊಸ ಹುಡುಗರು, ಅವರೆಲ್ಲರ ಬಾಯಲ್ಲೂ ಅದೇ ಹಾಡುಗಳು. ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ನಿರ್ದೇಶಕರು 10 ನಿಮಿಷ ರೆಸ್ಟು ಅಂತ ಕೊಟ್ಟೋದ್ರೆ ಇಲ್ಲಿ ಒಂದು ಸ್ವತಂತ್ರ ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಅವ್ರದ್ದೇ ಒಂದು ಕಲ್ಪನಾ ಲೋಕ ಸೃಷ್ಟಿಯಾಗುತ್ತೆ. ಅವ್ರದ್ದೇ ಕೊರಿಯೋಗ್ರಫಿಗೆ, ಅವ್ರದ್ದೇ ಡೈರೆಕ್ಷನಲ್ಲಿ, ಅವರೇ ಹೀರೋಗಳು, ಅವ್ರದ್ದೇ ಸ್ಕ್ರಿಪ್ಟ್ಗೆ. ಮಠ ಮಧ್ಯಾಹ್ನದ ಸೂರ್ಯ ನತ್ತಿಗೇರಿ ಕುಳಿತಿರೋ ಅರಿವು ಸಹ ಅವ್ರಿಗಿಲ್ಲ. ಅದೆಂಥ ಸ್ಫೂರ್ತಿ, ಅದೆಂಥ ಚೈತನ್ಯ. ಕೊರಕಲು ದಾಟಿನಿ ವಿಶ್ವ ಪಥಕ್ಕೆ ಮರಳು 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 ದೇವರೆಂಬುದೊಂದುರುಳು ದೇವರೆಂಬುದೊಂದುರುಳು ಸಿಲುಕಿದೆ ಅದರಲ್ಲಿ ಮನುಜನ ಕೊರಳು ಕೊರಳು ಕೊರಳು. ರಾಮ ಯೇಸು ಅಲ್ಲ, ಸ್ವರ್ಗ ನರಕ ಇಲ್ಲ. ರಾಮ ಯೇಸು ಅಲ್ಲ, ಸ್ವರ್ಗ ನರಕ ತ್ಯಾಗಿಗಳು ತ್ಯಾಗಿಗಳು ಸರ್ವಸಗ ತ್ಯಾಗಿಗಳು ಪರಿತ್ಯಾಗಿಗಳು. ಲೋಕವೇ ಹೊತ್ತುಕೊಂಡು ಉರಿವಾಗ ಓ ಧಗ ಧಗ ಓ ಧಗ ಧಗ ಓ ಧಗ ಧಗ ಓ ಧಗ ಧಗ. ಒಂದು ಟೀ ಕೊಡಿ ಸರ್. ಲೋಕವೇ ಹೊತ್ತುಕೊಂಡು ಉರಿವಾಗ ಓ ಧಗ ಧಗ ಓ ಧಗ ಧಗ. ಸಂಗೀತ ನಿರ್ದೇಶಕರ ಜೊತೆ ಒಂದು ಸ್ವಲ್ಪ ನನಗೆ ಹೆಚ್ಚು ನಾನು ಯಾಕಂದರೆ ಇದು ಬೆಂಗಳೂರಿನಲ್ಲಿ ಕಂಪೋಸ್ ಆಗ್ತಾ ಇದ್ದಿದ್ದರಿಂದಾಗಿ ನಿರ್ದೇಶಕರ ಆಬ್ಸೆನ್ಸಲ್ಲಿ ನಾನು ಚೂರು ಅವರಿಗೆ ಅಸಿಸ್ಟ್ ಮಾಡಬೇಕಾಗಿತ್ತು. ಅಂದರೆ ಆ ಸಿಚುವೇಶನ್ಗೆ ತಕ್ಕಂತೆ ಮತ್ತು ಹಂಸಲೇಖ ಅವರು ಸಿನಿಮಾ ನಿರ್ದೇಶಕರಾದಂತೆ ಆಗಿದ್ದರಿಂದ ಮತ್ತು ನಾಟಕಕ್ಕೆ ಸಿನಿಮಾದ ಹಾಡುಗಳ ಇವು ಛಾಯೆ ಬರದಂತೆ ಅವ್ರಿಗೆ ಹೇಳ್ಬೇಕಾಗಿತ್ತು. ಅದು ಯಾಕಂದರೆ 1-2 ಹಾಡಾದರೆ ಅವರು ಎಚ್ಚರಿಕೆಯನ್ನು ಮಾಡಿಬಿಡ್ತಾರೆ. ಬಟ್ 45 ಹಾಡುಗಳು ಮಾಡಬೇಕಾದಾಗ ಅದರ ಅಷ್ಟು ಪಾಪ್ಯುಲರ್ ನಿರ್ದೇಶಕರು ಮತ್ತು ಸಾವಿರಾರು ಹಾಡುಗಳನ್ನ ಮಾಡಿದಾರೋದ್ರಿಂದ ಇನ್ಫ್ಲುಯೆನ್ಸ್ಗಳಿರೋಕ್ಕೆ ಸಾಧ್ಯ ಇರ್ತದೆ. ಆದ್ದರಿಂದ ಆ ಥರ ಆದಾಗೆಲ್ಲ ನಾನು ಸರ್ ಇದು ಸ್ವಲ್ಪ ಸಿನಿಮಾ ಹಾಡಿನ ಥರ ಕಾಣಿಸುತ್ತೆ, ಈ ಟ್ಯೂನ್ ಬೇಡ ಅಂತ ನಾನು ಅವ್ರನ್ನ ಸಜೆಸ್ಟ್ ಮಾಡ್ತಿದ್ದೆ. ಪಾಪ ಅವರು ತುಂಬ ಅದನ್ನು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ಭಾಳ ಚಾಲೆಂಜನ್ನು ಇಟ್ಕೊಂಡು ಅವರಿಗೆ ಕುವೆಂಪು ಮೇಲೆ ಅಸಾಧ್ಯವಾದ ಪ್ರೀತಿ ಇದ್ದರಿಂದ ಇದನ್ನು ಸುಮಾರು 1 ತಿಂಗಳ ಕಾಲ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾರೆ.
ಸೊ ಅದು ಜನಕ್ಕೆ ಇಷ್ಟವಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದು ಮ್ಯೂಸಿಕ್ ಹಂಸಲೇಖನ ತಲೆನೋವು ಮತ್ತು ನಾರಾಯಣ ಸ್ವಾಮಿ ತಲೆನೋವು ಅದು. ಇವಾಗ ನನಗೆ ಮ್ಯೂಸಿಕ್ ಹಾಡು ಚೆನ್ನಾಗಿಲ್ಲ ಅಂದರೆ ಹಂಸಲೇಖನ ಬೈತಾರ, ಸ್ವಲ್ಪ ಬೈಲಿ ಜನ ಅಂತೀನಿ ನಾನು. ಯಾಕಂದರೆ ಇವಾಗ ದೊಡ್ಡವರು ಒಂಥರ ಕಮರ್ಷಿಯಲಿ ದೊಡ್ಡ ನೇಮ್ ಅದು. ತುಂಬ ಮಂದಿ ಭಯ ಬೀಳ್ತಾರೆ ಆ ಥರ ಡೈರೆಕ್ಟ್ರುಗಳು. ಹಂಸಲೇಖನಿಗೆ ಹೆಸರು ಹೋಗ್ಬಿಟ್ರೆ ಅಲ್ಲ. ನನಗೆ ಏನು ಖುಷಿ ಅಂದರೆ ಹಂಸಲೇಖ ಅವ್ರು ವಾಪಸ್ ರಂಗಭೂಮಿಗೆ ಬಂದ್ರಲ್ಲ. ರಂಗಭೂಮಿಯಿಂದ ತನ್ನ ಕೆರಿಯರ್ನ ಅವ್ರು ಶುರು ಮಾಡಿ ಈಸ್ ಎ ಬಿಗ್ ಇದು, ಅದು ಬೇರೆ. ಬಟ್ ಯಾರು ಸರ್ 48 ಹಾಡುಗಳನ್ನ ಫ್ರೀ ಮಾಡಿಕೊಡ್ತಾರೆ? ಒಂದು ರಂಗಾಯಣ ಕಂಪನಿ ಮತ್ತು ನಮ್ಮ ವಿಶ್ವಾಸ, ಅದು ನಾವು ಕೇಳ್ದು ಅದು ನೋಡೋಣ ಅಂತ. ನೋಡಿ ದೊಡ್ಡ ಸಲಗಾನೆ ಹಿಡ್ದಾಕಿದ್ವಿ ನಾವು ಇದಕ್ಕೆ ಪ್ರಯೋಗಕ್ಕೆ. ತಳಮಳ ಮರೆಯೊಳಗೆ ಯಾಕೆ ಹೀಗೆ ಹಟ್ಟಿ ಹೊರಗೆ ವ್ಯಾಕುಲವು ಒಳಗೆ ಮುಗಿಯದ ಹಗಲು ತೀರದ ഇരുಳು ಮುಗಿಯದ ಹಗಲು ತೀರದ ഇരുಳು ಇಲ್ಲೇ ಕೂತು ಇಲ್ಲೇ ನಿಂತು ಇಲ್ಲೇ ಹರಟೆ ಇಲ್ಲೇ ಮಲ್ಗೆ ಇಲ್ಲೇ ಕೂತು ಇಲ್ಲೇ ನಿಂತು ಇಲ್ಲೇ ಹರಟೆ ಇಲ್ಲೇ ಮಲ್ಗೆ ಕಳಿಸಿ ಕಳಿಸಿ ರಜಾ 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 ಮುತ್ತಜ್ಜಿ ಅವ್ವ ಚಿಕ್ಕವ್ವ ಅಕ್ಕ ತಂಗಿ ಅತ್ತೆ ಸೊಸೆ ಊರಿಗೆ ಹೋಗಿದ್ದೆ ಎಲ್ಲ ಆಯ್ತು. ಹೋಗ್ಬಿಡ್ತಾ ಇದ್ದೀನಲ್ಲ ನನಗೆ ನನಗಂತೂ ಬಟ್ಟೆ ಅಂಗಡಿಗೆ ಬಂದಿದ್ದೀನೋ ಅಥವಾ ವಸ್ತು ಸಂಗ್ರಹಾಲಯಕ್ಕೆ ಬಂದಿದ್ದೀನೋ ಅಂತ ಗೊತ್ತಾಗ್ತಾನೆ ಇಲ್ಲ. ಇಷ್ಟೊಂದು ತರಾವರಿ ಪ್ರಾಪರ್ಟೀಸು, ಕಲರ್ ಬಟ್ಟೆಗಳು, ಆ್ಯಂಟಿಕ್ ಪೀಸ್ಗಳು, ಇದನ್ನು ನೋಡಿದ್ರಂತೂ ಯಾವುದೋ ಕೃಷ್ಣದೇವರಾಯನ ಕಾಲದಿದ್ದಂಗಿದೆ. ಹಾಂ, ಈ ಮಣಿಗಳು ನೋಡಿದ್ರಂತೂ ನಂಗೆ ಭಾಳ ಕುತೂಹಲ ಹುಡ್ತದೆ. ಇದು ಪ್ರಾಬಬಲಿ 12ನೇ ಶತಮಾನದ ಯಾವುದೋ ಶರಣ ಮಂದಿರದಿಂದ ತಂದಂಗಿದೆ. ಬಟ್ ಆ್ಯಕ್ಚುಲ್ ವಿಷಯ ಅದಲ್ಲ. ಇಲ್ಲಿ ಮಲೆಗಳಲ್ಲಿ ಮದುಮಗಳ ನಾಟಕಕ್ಕೆ ವಸ್ತ್ರ ವಿನ್ಯಾಸ ನಡೀತಾ ಇದೆ. ಸುಮಾರು 400ಕ್ಕೂ ಹೆಚ್ಚು ಕ್ಯಾರೆಕ್ಟರ್ಗಳಿಗೆ ಇಲ್ಲಿ ಬಟ್ಟೆಗಳನ್ನ ಮತ್ತು ಕಾಸ್ಟ್ಯೂಮು ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೀವು ಬೇರೆ ನಾಟಕಗಳು ಕಾಸ್ಟ್ಯೂಮ್ ಮಾಡಿದ್ಕು ಈ ನಾಟಕ ಕಾಸ್ಟ್ಯೂಮ್ ಮಾಡಿದ್ಕು ಡಿಫ್ರೆನ್ಸ್ ಏನಾದ್ರು? ಖಂಡಿತ. ಮಾಮೂಲಿ ನಾಟಕ ಆದರೆ 2 ಅವರ್ 3 ಅವರ್ ಮಾಡ್ತಾರೆ, ಅದಕ್ಕೇನು 4 ಬಟ್ಟೆ 4 ಹೊಲ್ದು ಬಿಡ್ಬೋದು. ಇದು 9 ಗಂಟೆಗಳ ಕಾಲ ಪ್ರದರ್ಶನ ಮಾಡ್ತಾ ಇರೋದು. ಸುಮಾರು 100ರಿಂದ 125 ಜನ ಇದ್ದಾರೆ. ಆದರೆ ಪಾತ್ರಗಳು ಬಂದ್ಬಿಟ್ಟು 200ವರೆಗೂ ಇರುತ್ತೆ. ಅವ್ರಿಗೆ ಥರ ಆದರೆ 3 ಥರ ಕಾಸ್ಟ್ಯೂಮ್ಸ್ ಮಾಡಬೇಕಾಗುತ್ತೆ. ಅದೊಂಥರ ಖುಷಿ ಆಗುತ್ತೆ ನಮಗೆ. ಅದೊಂಥರ ಚಪ್ಪಲ. ಈ ನಾಟಕ ಪಾತ್ರಧಾರಿಗಳು ಸೇರ್ಕೊಂಡ್ಬಿಟ್ರೆ ಅದೇ ಆ ರೀತಿ ಆಗಿಬಿಡುತ್ತೆ. ನಾಟಕ ಮಾಡಿಬಿಟ್ರೆ ಒಬ್ರಿಗೊಬ್ರು ಪರಿಚಯ ಆಗಿಬಿಟ್ಟು ಇದೊಂಥರ ಅಂಟು ಬಿಡೋಂಗಿಲ್ಲ, ಹಾಗೆ ಸಾಯೋವರೆಗೂ ಬಿಡೋಂಗಿಲ್ಲ. ಇದು ಪ್ರಮೋದ್ ಸಿಗ್ಗಾವ್ ಅಂತ ಇದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. ಅವ್ರ ಹತ್ರ ಕಲಿಬೇಕು ಅನ್ನೋ ಖುಷಿ ಬೇರೆ, ಜೊತೆಗೆ ಹೊಸದಾಗಿ ಏನಾದರೂ ಮಾಡ್ತಾರಾ ನೋಡೋಣ ಅನ್ನೋ ದೃಷ್ಟಿಯಿಂದಲೂ ನಾವು ಬರ್ತೀವಿ ಅಲ್ಲಿಂದ. ಓಕೆ ಸರ್, ನೀವು ಹೇಳಿದ್ದು ನೋಡಿದ್ಮೇಲೆ ನಾನು ಪ್ರಮೋದ್ ಸಿಗ್ಗಾವ್ ಅವ್ರನ್ನ ಮೀಟ್ ಮಾಡದೆ ಹೋಗಂಗಿಲ್ಲ ಅನ್ಸುತ್ತೆ. ನಾನು ಇವಾಗ ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಫಸ್ಟು. ಖಂಡಿತ ಭೇಟಿಯಾಗಿ. ಬಾಯ್ ಬಾಯ್. ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ. ಒಂಟಿ ನೀಲಿ ಸಾಕು, ಕೆಂಪದಿದ್ರೆ ಚೆನ್ನಾಗಿ ಕಾಣ್ತವಳೆ. ನಿನ್ನ ವೈಟಲ್ಲಿಟ್ಟೆ ಬಣ್ಣ, ಕೆರೆ ಬಾವಿ ಹಳ್ಳ ಗುಂಡಿ ಎಲ್ಲ ಕಡೆ ಹುಡುಕಾಯ್ತು. ಒಂದು 2-3 ಸರಿ ಕಾದಂಬರಿಯನ್ನು ಓದಿ ಆಮೇಲೆ ನಾನು ನೋಟ್ಸ್ ಮಾಡಿಕೊಂಡು ಹೋಗಿದ್ದು. ಬಟ್ ಕೆಲವೆಲ್ಲ ಏನು ಅದ್ಭುತ ಅನಿಸ್ಬಿಡ್ತು ಅಂದರೆ, ಅದ್ಭುತ ಅಂದರೆ
ಬಹುಶಃ ನಾನು ಇನ್ವಾಲ್ವ್ ಆಗಿದ್ದಕ್ಕೆ ಹಾಗನ್ನಿಸ್ತೋ ಏನೋ, ಬಟ್ ಪ್ರತಿ ಕ್ಯಾರೆಕ್ಟರ್ಗಳು ಆ ಕಾದಂಬರಿಯ ಕ್ಯಾರೆಕ್ಟರ್ಗಳ ಹಾಗೆ, ಆ ಜಾಗಗಳ ಹಾಗೇ, ಯಾಕಂದರೆ ಅವರು ಕೂಡ ಅದನ್ನು ಫೀಲ್ ಮಾಡೇ ಬರೆದದ್ದಾದ್ರಿಂದ. ಒಂದಂತೂ ಮೇಘರವಳ್ಳಿಯ ಮೇಲೆ ಒಬ್ಬರು ಕರ್ಕೊಂಡು ಹೋದ್ರು, ಕಂಬಳಿಗೋಸ್ಕರನೇ, ಕಂಬಳಿ ಮತ್ತು ಅಲ್ಲಿಯ ಜನಗಳು ಅವ್ರನ್ನೆಲ್ಲ ಭೇಟಿ ಮಾಡಿಸ್ತೀನಿ ಅಂತ. ಮೇಲೆ ಹೋದರೆ ಆ ಒಡೆಯರ ದಿಬ್ಬ ಅಂತ ಬರುವ ಇದು ಯಥಾವತ್ತಾಗಿ ಹಾಗೆ ಕಾಣಬೇಕೆ. ಅವ್ರು ಹೋಗಿ ಅಲ್ಲಿ ಮೇಲೆ ನಿಂತ್ಕೊಂಡು ಆ ಕೆಳಗೆ ಮನೆಗಳಿದ್ದು ಅವ್ರನ್ನ ಕೂಗಿದ್ರು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಲ್ಲಿ ಆ ತಿಮ್ಮಪ್ಪ ಹೆಗಡೆನೇ ನೆನಪಿಗೆ ಬಂದ. ಆಮೇಲೆ ಅಲ್ಲಿ ಏನು ಒಬ್ಬೊಬ್ಬರೇ ಹಣಕ್ಕೆ ಹಾಕ್ತಾರಲ್ಲ, ಹಾಗೇ ಇತ್ತು ಸಿಚುವೇಶನ್. ಖಂಡಿತವಾಗೂ ಆ ಒಂದು ಇಂಟ್ರೆಸ್ಟಿಂಗ್ ಆದ ಎಕ್ಸ್ಪೀರಿಯೆನ್ಸ್ 2-3 ಸರಿ ಹೋದಾಗಲೂ. ಅದು ಒಂದು ನನಗೆ ಹಳತು ಬೇಕಾಗಿತ್ತು, ಆ ಹಳತನ್ನು ಹುಡ್ಕೊಂಡು ಹೋಗಬೇಕಾಗಿತ್ತು ನಾನು. ಯಾಕಂದರೆ ಹೊಸ ಕಂಬಳಿಯನ್ನು ತೊಗೊಳ್ಬೋದಿತ್ತು, ಹೊಸ ಹಳೆ ಟೊಪ್ಪಿಯನ್ನು ತೊಗೊಳ್ಬೋದಿತ್ತು. ಬಟ್ ನಾನು ಅದನ್ನು ಎಷ್ಟೇ ಹಳತು ಮಾಡಿದ್ರೂ ಕೂಡ ಒಂದು ನೆಟಿವಿಟಿ ಇದೆಯಲ್ಲ, ಅದು ಬರೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಅವನು ಅದನ್ನು 1 ವರ್ಷ ಉಪಯೋಗಿಸಿ ಮಾಡಿ ಇಟ್ಟು ಅದನ್ನು ಕೊಟ್ಟಾಗ ಅದಕ್ಕೊಂದು ಹಳತನ ಏನು ಬರುತ್ತೆ ಅದು ಬೇಕಾಗಿತ್ತು. ಹಾಗಾಗಿ ಹಳತರ ಹುಡುಕಾಟ ನನಗೆ ಮುಖ್ಯವಾಗಿದೆ. ಈಗ 10 ಜನ ಇದ್ದರೂ ಕೂಡ ಅವ್ರು ಕೆಲಸ ಮಾಡೋಕ್ಕೆ ಸಾಕು, ಯಾಕಂದರೆ ಅವರೆಲ್ಲರೂ ಅವರವರ ಇದರಲ್ಲಿ ಎಕ್ಸ್ಪರ್ಟ್ಸೇ. ಬಟ್ ಬೇರೆ ಕಡೆ ನಾನು ನಾಟಕ ಮಾಡಿಸಿದ್ರೂ ಕೂಡ ಆ್ಯಕ್ಟರ್ಗಳನ್ನೂ ಬ್ಯಾಕ್ ಸ್ಟೇಜ್ಗೆ ಇನ್ವಾಲ್ವ್ ಮಾಡ್ತೇನೆ. ಕಾರಣ ಒಂದೇನು ಅಂದರೆ ಅವ್ರಿಗೂ ಕೂಡ ಈ ಶ್ರಮದ ಅರಿವು ಆಗಬೇಕು ಅಂತ. ಈಗ ಇದಕ್ಕೆ ಬಂದವರು ಭಾಳ ಮಂದಿ ಹೊಸಬರು, ಫಸ್ಟ್ ಟೈಮ್ ರಂಗ ಏರ್ತಿರೋರು. ಇವ್ರಿಗೆ ಇಷ್ಟೊಂದು ಶಾರ್ಟ್ ಟೈಮ್ನೊಳಗೆ ನಟನೆ ಬಗ್ಗೆ ಹೇಳ್ಕೊಡೋದಲ್ಲದೆ ಅವ್ರನ್ನ ನಟಿಸುವಂಗೆ ಮಾಡುವಂಥ ಒಂದು ದೊಡ್ಡ ಜವಾಬ್ದಾರಿ ರಂಗಾಯಣ ಕಲಾವಿದರ ಮೇಲೆ ಬಿದ್ತದೆ. ಹಾಗಾದರೆ ಹೇಗೆ ಹಂಗಾರೆ ಅಷ್ಟು ಶಾರ್ಟ್ ಟೈಮ್ನಲ್ಲಿ ಹೇಗೆ ಇದನ್ನು ಮಾಡೋದು? ಹಾಗಾದರೆ ಇದೊಂದು ನಟನೆ ಅನ್ನೋದು ದೊಡ್ಡ ಹೊರೆ ಅಲ್ಲ, ಇದೊಂದು ಆಟ ಅನ್ನುವಂಗೆ ಮಾಡಿದರೆ ಹಂಗಾಗ್ಬೋದು ಅನ್ನುವಂಥದ್ದು ನಮ್ಮ ಥಿಯೇಟ್ರ್ ಹೇಳ್ಕೊಟ್ಟಿರೋದು ನಮಗೆ. ಆ ಹಿನ್ನೆಲೆಯೊಳಗೆ ಅನೇಕರಿಗೆ ರೋಲ್ ಅನ್ನೋದು ಏನನ್ನು ತಿಳಿಸ್ಕೊಡ್ತಾ, ಅನೇಕರಿಗೆ ಕೆಣಕ್ತಾ, ಅನೇಕರಿಗೆ ಪ್ರೋತ್ಸಾಹಿಸ್ತಾ ಅದು ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಬಂದವರಲ್ವ. ಒಂದು ನಿಮಿಷ, ಈಗ ಹೋದ್ರಲ್ಲ ನೀವು ಅಲ್ಲಿ ಹಿಂದೆ ಹೋದವರು ಕೋಲ್ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ ಹೋಗಿ ಕೂಗಾಡ್ಕೊಂಡು ಓಡಾಡಿ. ನೀವು ಇದನ್ನು ಕೊಡಿ, 3 ಜನ ಅಲ್ಲಿ ಈಜಾರ ಸಾಬು, ಲಂಗಿ ಸಾಬು. ಚೆನ್ನಾಗಿ ಮಾಡ್ಬೇಕಪ್ಪ, ಮರಿಬೇಡಿ. ಯಾವ್ದು ಚೆನ್ನಾಗಿ ಆಗುತ್ತೆ, ಈ ಸೀನು ಚೆನ್ನಾಗಿ ಮಾಡ್ಬೇಕು. ಅವನು ಬೆನ್ನತ್ಕೊಂಡು 4 ಜನ ಬರ್ತೀರಿ, ಒಂದು ಸ್ವಲ್ಪ ಬಿಡ್ರಿ ಟೈಮು. ಬಂದೇ ಬಿಟ್ರಿ, ಹೇಳಿದ್ ಮಾಡ ಸರ್ ಸರಿ ತಾ ಅಂತ ಕೇಳೋದು. ನಾನು ಮಿಮಿಕ್ರಿ ಆರ್ಟಿಸ್ಟ್ ಬರೀ ಮಿಮಿಕ್ರಿ ಮಾಡೋದಕ್ಕಷ್ಟೇ ಅಲ್ಲ, ಅದು ನಿಮ್ಗೆ ವಾಯ್ಸ್ ಕಲ್ಚರ್ ಮಾಡೋದಕ್ಕೆ ಯಾವ ಥರ ಬಳಸ್ಕೋಬೇಕಾದ್ರೆ ಹಂಗೆ ಅವನ್ನೆಲ್ಲ 1 ವಾರ ಅವರಿಗೆ ಕ್ಲಾಸ್ಗಳನ್ನು ತೊಗೊಂಡೆ. ಪ್ರಾಣಿಗಳು, ಪಕ್ಷಿಗಳು, ಅವುಗಳ ಟೆಕ್ನಿಕ್ಕನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಬರುತ್ತಾ? ಯಾರಿಗಾರು ಬರುತ್ತಾ? ಸೌಂಡ್ಸ್ ಬರುತ್ತಾ? ಯಾರಿಗೆ ಬರಲ್ಲ? ಪ್ರಾಣಿಗಳು ಬರುತ್ತೆ ಅಂತಂದ್ರೆ ಪಕ್ಷಿಗಳು ಎಲ್ಲರೂ ಬರುತ್ತಾ? ಕೋಗಿಲಂದ್ರೆ ಕೋಗಿಲನೇ ಬರಬೇಕು, ಚಿಲಿಪಿ ಪಕ್ಷಿನೇ ಬರಬೇಕು. ಅದನ್ನ ಸರಿ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ನಾಯಿ ಸೌಂಡ್ಸನ್ನು ಮಾಡಿಸ್ಬೋದು. ನಿಮಗೆ ಮಾಡಬಹುದು. ಮತ್ತೆ ಅದಲ್ಲೇ ಕೋಗಿಲೆನೂ ಮಾಡ್ಕೋಬೋದು. ನೆಕ್ಸ್ಟ್ ಯಾರು ಬರುತ್ತೆ? ನಟರು ಇರ್ಬೋದು, ನಟಿಯರಿರ್ಬೋದು. ಒಂದು 5ರಿಂದ 10 ಜನ ಅಂತೂ ತುಂಬ ರೇಂಜ್ ಇರೋವಂಥ ವಾಯ್ಸ್ ಕಲ್ಚರಲ್ಲಿರ್ಬೋದು, ಅಭಿನಯದಲ್ಲಿರ್ಬೋದು ಅನಿಸಲ್ಲ.
ಮೊಟ್ಟ ಮೊದಲಿಗೆ ಮಾಡ್ತಾ ಇದ್ದಾರೆ ಅಂತ ಅನಿಸಲ್ಲ. ಈ ನಾಟಕದಲ್ಲಿ ಬರುವಂಥ ಹಸಲರ ಬಗ್ಗೆ ನಮ್ಮ ರಂಗಾಯಣದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಯಾಕೆಂದ್ರೆ ನನಗೆ ಗೊತ್ತಿತ್ತು, ಯಾಕಂದ್ರೆ ನನ್ನ ಮಾವನ ಮನೆ ಅಲ್ಲೇ ಮಲೆನಾಡಲ್ಲೇ ಪಕ್ಕ ಟ್ರೈಬಲ್ಸ್ ಅಂದರೆ ಸಿಟಿ ಪ್ಲೇಸಿಂದ 30 ಕಿಲೋಮೀಟ್ರ್ ತಿಕ್ ಫಾರೆಸ್ಟ್ನೊಳಗೆ ಹೋಗಬೇಕು. ಅಲ್ಲಿ ಹೋದಾಗ ನಾನು ಹಿಂಗೆ ನೋಡ್ಕೊಂಡು ಬಂದಿದ್ದೆ. ಆಮೇಲೆ ಬಸ್ಸನ್ನು ಮಾಡೋಕ್ಕೆ ಹೇಳಿದ್ರು. ಯಾಕಂದರೆ ನಾನು ಬಸ್ಸಿನ ಹತ್ರ ಮಾತಾಡ್ತಾ ಇದ್ದಾಗ ಸರ್ ಹಸಲು ನಮ್ಮ ಊರಿನಲ್ಲಿ ಇದ್ದಾರೆ ಅಂತಂದೆ. ಕರ್ಕೊಂಡು ಬಾರಯ್ಯ ಅಂತಂದರು. ನನಗೆ ಅವರು ಸಿಟಿಗೆ ಬರ್ತಾರಲ್ಲ ಅನ್ನೋದು ಹೆದರಿಕೆ ಇತ್ತು. ಯಾಕಂದರೆ ಅವರು ತಮ್ಮ ಹಾಡಿಯನ್ನು ಬಿಟ್ಟು ಹೊರಗೆ ಬಂದಿದ್ದೆ ಭಾಳ ಕಡಿಮೆ. ಆ ಕರ್ಕೊಂಡು ಬರಬೇಕಾದ್ರೆ ರಾಜಹಂಸಲ ಬಸ್ನ ಕರ್ಕೊಂಡು ಬಂದೆ. ಅದು ಭಾಳ ಒಳ್ಳೆ ಘಟನೆ. ಯಾಕಂದರೆ ಈ ನಾಟಕದ ಮೂಲಕ ಒಂದು ಟ್ರೈಬಲ್ಸು ಸಿಟಿಗೆ ಎಂಟ್ರಿ ಆಗಿದ್ದಿದೆಯಲ್ಲ, ನಂಗೆ ದೊಡ್ಡ ಅನುಭವ. ಒಂದು ಅವರ ಮಾತನಾಡುವ ಶೈಲಿ ಇಲ್ಲಿಯ ಕಲಾವಿದರಿಗೆ ಸಿಕ್ಕಿದ್ದು. ಎರಡನೇದಾಗೂ ಅವರು ಕೆಲಸ ಮಾಡುವ ಕೂತ್ಕೊಳ್ಳುವಂಥ ರೀತಿ, ಆಂಗಿಕ ಅಭಿನಯ ಇರುತ್ತಲ್ಲ, ಆಂಗಿಕ ಅಭಿನಯದಲ್ಲಿ ಮತ್ತು ಅವರ ಡ್ರೆಸ್ಗಳು ಕೆಲವು ನೋಡಿದ್ರು. ಆಮೇಲೆ ಈ ಮರ ಇದ್ರೆ ಅಡಿಕೆ ಗಿಡ ತಂದು ಹಾಕಿದ್ದೀವಿ, ಅದನ್ನು ಹತ್ತುವುದು ಹೇಗೆ, ತಳೆ ಹಾಕ್ಕೊಂಡು ಹತ್ತೋದು. ಆ ಅಂಡಿಗೊಕ್ಕೆ ಅಂತ ಅಡಿಕೆ ಕೀಳಬೇಕಾದ್ರೆ ಅಲ್ಲೋಗಿ 2 ಕೈ ಬಿಡ್ತಾರೆ ಅವರು. ಒಂದು ಜಾತಿ ಮರದ ಹಗ್ಗ ಕೈ ಇರುತ್ತೆ ಲಿಂಕಿಂಗ್, ಅದಕ್ಕೆ ಕಡಕ್ಲು ಮಣೆ ಅಂತ ಹೇಳ್ತಾರೆ. ಅದು ಮಾಡಿಸಿದ್ದೀವಿ ಈ ನಾಟಕಕ್ಕೆ. ಅದನ್ನು ಅವ್ರನ್ನ ಕಲಿತು ನಮ್ಮ ಹುಡುಗರು ಅದನ್ನು ಮಾಡಿಸಿದ್ದೀವಿ. ಈ ಹುಡುಗರು ಟ್ರೈ ಮಾಡ್ತಾಯಿದ್ದಾರೆ, ಮರ ಹತ್ತಾ ಇದ್ದಾರೆ ನಮ್ಮನ್ನು. ಅದನ್ನು ಒಳ್ಳೆ ಅನುಭವ ಸಿಕ್ಕಿದೆ. ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ. ಸೇರ್ತಿಲ್ಲ ನಿಮಗೆ ಬೇಸ್ ಹೋಗ್ತಾ ಇಲ್ಲ. ನಾನು ಸಹ ನಿಮಗೆ ಈ ಸಹನೆ ಬರಲ್ಲ, ಯಾವುದು ಸಾ ಬರಲ್ಲ, ಸಾ ಬರಲ್ಲ, ನೀವು ಲೋ ದಯವಿಟ್ಟು ಬೇಡ ಬೇಡ, ನೀವು ಬೇರೆ ಕೋರ್ಸಲ್ಲಿ ಆಡಿ. ಅದು ನೀರ ಸಂಗತಿ ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ತಗೋಬೇಕಪ್ಪ. ಪುಟ್ಟಪ್ಪನ ತವರಿನ ಪುಟ್ಟ ಮಗಳು ಫಸ್ಟ್ ಫ್ಲ್ಯಾಟ್. ಎರಡನೇದಕ್ಕೆ ಮಲೆಗಳಲ್ಲಿ ಮದುಮಗಳು. ಬೇಡ ಅಷ್ಟೇ, ಸಣ್ಣ ಪಲ್ಕು. ಹೆಚ್ಚು ಪಲ್ಕು ಹುಡುಕೋದ್ರೆ ತಾಳ ತಪ್ಪಿರುತ್ತೆ. ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ. ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ, ನುಡಿ ನುಡಿಸುತ್ತಾರೆ. ಅಸೋಸಿಯೇಟ್ ಡೈರೆಕ್ಟ್ರಾಗಿ ರಿಹರ್ಸಲ್ಗಳನ್ನ ಕಂಡಕ್ಟ್ ಮಾಡೋದೊಂದು, ಆಮೇಲೆ ಸಂಪೂರ್ಣ ಕಾದಂಬರಿಯ ಪರಿಚಯ ಮಾಡಿಸೋದು, ಮತ್ತು ಪಾತ್ರಧಾರಿಗಳ ಪಾತ್ರವನ್ನು ಅವರಿಗೆ ಹೇಳ್ಕೊಡೋದ್ರ ಮೂಲಕವಾಗಿ ಪಾತ್ರ ಏನು, ಪಾತ್ರದ ಆಳ ಏನು, ಮತ್ತು ಕಾದಂಬರಿ ಏನು ಹೇಳಕ್ಕೆ ಹೊರಡ್ತಾ ಇದೆ ಅನ್ನೋದು ಬಗ್ಗೆ ಅವರಿಗೆ ಹೇಳ್ತಾ ಹೋಗೋದು ಮೊದಲನೇ ಕೆಲಸ. ಅದು ಬೆಳಗಿಂದ ಸಂಜೆ ತನಕ, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸರಿಯಾಗಿ ಹೇಳಬೇಕು, ನಿದ್ದೆನಲ್ಲಿ ಎಚ್ಚರ ಆದರೂ ಸಹಿತ ಯಾವುದೋ ಐತಾನೋ ಪಿಂಚಲೂನೋ ಇವತ್ತು ಸರಿ ಇಲ್ಲದೆ ಇರೋ ಪಾತ್ರ ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಡಿದೆ. ಎಷ್ಟೋ ರಾತ್ರಿ ಡೈರೆಕ್ಟ್ ಹತ್ರ ಮಾತಾಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 12:45 1 ಗಂಟೆ ಆಗಿದ್ದು ಇದೆ. ಸುಮಾರಷ್ಟು ದಿನಗಳು ಬೆಳಗ್ಗೆ 8 ಗಂಟೆಗೆ ಮತ್ತೆ ರಿಹರ್ಸಲ್ಗೆ ಬರ್ತೀನಿ. ಬಟ್ ಆ ಫ್ರೆಶ್ನೆಸ್ ಇದೆ. ಇದಕ್ಕೆ ಮುಖ್ಯ ಕಾರಣ ನಾವಲ್ ಅಂತ ಹೇಳ್ಬೋದು ನಾನು. ಆ ನಾವಲ್ನ ಮಜಾ ಇದೆಯಲ್ಲ, ಅದು ಫ್ರೆಶ್ನೆಸ್ಸನ್ನು ಉಳಿಸ್ಬಿಡುತ್ತೆ. ಯಾರಿವನು ಯಾರಿವನು ಮೋಹನಾಂಗನು, ಹೇ ಮೋಹನಾಂಗನು, ಓಹೋ ಮೋಹನಾಂಗನು. ಅದರಲ್ಲೊಂದು ಇದಿದೆ, ಯಾರಿವನು ಯಾರಿವನು ಮೋಹನಾಂಗನು, ಬ್ರಹ್ಮದೇವನು ತೂಕಡಿಸಿ ಮಾಡಿದ ಇದ್ದಲಿನ ಕಣ್ಣಿನವನು. ಹ ಹ ಹ ಹ ಹ ಹ ಎಲ್ಲ ಮಿಕ್ಸ್ ಮಾಡೋಕ್ಕಂತಿಲ್ಲ. ಅಂದರೆ ವೆಸ್ಟರ್ನ್ ಗಿಟಾರ್ ಬೇಸ್ ಕೊಟ್ಕೊಂಡು ಒಂದು ಕೋರ್ಸ್ ಹೋಗ್ತಾ ಹ ಹ ಹ ಹೋಗ್ತಾರೆ. ನಾನು
ಆ್ಯಡ್ ಮಾಡ್ಕೊಂಡು ಡ್ರಮ್ಸ್ ವೆಸ್ಟರ್ನೈಸ್ ಮಾಡ್ಕೊಳ್ಳೋಣ ಅಂತೀವಿ. ಸಾಧ್ಯ ಇದೆ ಸೆಟ್ರಲ್ಲಿ ಅದೇ ಆಲ್ ಮ್ಯೂಸಿಕ್ ವೆಸ್ಟರ್ನ್. ಈಗ ಇದರಲ್ಲಿ ಎಲ್ಲ ಬಂತು, ಇದರಲ್ಲಿ ವೆಸ್ಟರ್ನ್ ಬಂತು, ಈಸ್ಟರ್ನ್ ಬಂತು, ಫೋಕ್ ಬಂತು. ಸೊ ಇನ್ನೊಂದು ಫಾರ್ಮ್ ನಮ್ಮಲ್ಲಿ ಭೂತಕೋಲ ಅಂತ ಕೇಳಿರ್ಬೋದು ನೀವು. ಭೂತಕೋಲ ಅಂತೇಳಿ ಫಾರ್ಮ್ ಯಕ್ಷಗಾನ ಥರನೇ ಭಾಳ ಫೇಮಸ್ ಅದು ಫಾರ್ಮ್ ಅದು ನಮ್ಮಲ್ಲಿ ಭೂತಕೋಲದು. ಅದರದ್ದೊಂದು ಶೈಲಿಯನ್ನು ಇದಕ್ಕೆ ಬಳಸ್ತಾ ಇದ್ದೆ ನಾನು. ಒಂದೇ ದಾಟಲ್ಲಿ ಡುಮ್ ಡುಮ್ ಡು ಟಗ ಟಗ ದುಡಿ ಡೆಕ್ಕೆ ಅಂತ ಇರುತ್ತೆ ದುಡಿ. ಅದರಲ್ಲಿ ಡೆನ್ನ 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 ಸುರುಡು 300 ಕೋಟಿ ದೇವದಂಡು ಬಂದವ ಡೆನ್ನ 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 ಹೀಗೆ ಹಾಡು ಕಂಟಿನ್ಯೂ ಆಗುತ್ತೆ. ಇದು ಪಕ್ಕ ಭೂತಕುಲ ಸ್ಟೈಲ್. ಇದು ಅಂದರೆ ಇದೆಲ್ಲನೂ ಬಳಸ್ಕೊಳ್ತಾ ಇದ್ದೀನಿ ಇದಕ್ಕೆ. ಇಲ್ಲಿ ಪ್ರಾಮುಖ್ಯತೆ ಅನ್ನೋದಕ್ಕಿಂತಲೂ ಇದೊಂದು ನನಗನ್ಸಿದ್ದು ಒಬ್ಬ ಕಲಾವಿದೆಯಾಗಿ ಇದೊಂದು ಗೀತ ನಾಟಕ ಅಂತ. ಇಲ್ಲಿ ರಿದಮ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸಂಗೀತ ಬಹಳ ಸುಂದರವಾಗಿರೋದ್ರಿಂದ ಅಥವಾ ಮಧುರವಾಗಿರೋದ್ರಿಂದ ನನಗೆ ಕೊರಿಯೋಗ್ರಫಿ ಮಾಡುವಾಗ ಬಹಳ ಸಂತೋಷಪಟ್ಟೆ ನಾನು. ಆಮೇಲೆ ಕೆಲವು ಕಡೆ ಹಾಡಿನಲ್ಲೇ ಒಂದು ಕಥೆಯನ್ನು ಅವರು ಹೇಳ್ಕೊಂಡು ಹೋಗ್ತಾರೆ. ಅದು ಬಹಳ ವಿಶೇಷವಾಗಿರೋದು. ಅಂದರೆ ಅರ್ಥ ಮಾಡ್ಕೊಳ್ಬೇಕಷ್ಟೆ. ಖುಷಿ ಮತ್ತು ಆಶ್ಚರ್ಯ ಎರಡು ಒಟ್ಟಿಗೆ ಆಯಿತು ನನಗೆ. ಒಂದು ರಂಗಾಯಣದ ಬಹಳ ಹಿರಿಯ ನುರಿತ ಕಲಾವಿದರು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಯುವ ಕಲಾವಿದರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಇದೊಂದು ಬರೀ ನಾಟಕ ಅಲ್ಲ, ಇದೊಂದು ಪ್ರತಿಭೆಗಳ ಸಂಗಮ ಅಂತ ನಾನು ಹೇಳ್ತೀನಿ. ಅವರೆಲ್ಲ ನಾನು ನೃತ್ಯವನ್ನು ಕಲಿಸುವಾಗ ಅಲ್ಲಿ ಯಾರು ಸೀನಿಯರು ಜೂನಿಯರು ಅಂತ ಭೇದನೆ ಇಲ್ಲದೆ ಎಲ್ಲರೂ ಅಷ್ಟೇ. ಯಾಕೆ ಕೆಲವೊಮ್ಮೆ ನಿರ್ದೇಶಕರು ಕೂಡ ಹಿಂದೆ ನಿಂತ್ಕೊಂಡು ನೃತ್ಯ ಮಾಡ್ತಾಯಿದ್ರು. ಇದು ಬಹಳ ಅಪೂರ್ವ ಅನುಭವ. ಕಲಾವಿದರಲ್ಲಿ ಮೇಲು ಕೀಳು ಅಥವಾ ಸೀನಿಯರು ಜೂನಿಯರು ಆ ಭೇದ ಇಲ್ಲ ಇಲ್ಲಿ. ಮತ್ತು ಯುವಜನತೆ ಬಹಳ ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನೂ ಮಾಡಬೇಕು ಡ್ಯಾನ್ಸ್, ಇನ್ನೂ ಮಾಡ್ತಾನೇ ಇರ್ತಿದ್ರು ಅವರು. ತುಂಬ ನಾನು ಬಹಳ ವೈಯಕ್ತಿಕವಾಗಿ ನಾನು ಬಹಳ ಖುಷಿ ಪಟ್ಟಿದ್ದೀನಿ, ನಾನು ಕಲ್ತ್ಕೊಂಡಿದ್ದೀನಿ. ಕೆಲವು ಕ್ಷಣಗಳಲ್ಲಿ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಅವರಿಗೆ. ಅನುಭವ ಆಶ್ಚರ್ಯ ಎರಡೂ ಆಗಿದ್ದು ನನಗೆ ಅಂತಂದರೆ, ಅತಿಥಿ ಕಲಾವಿದರನ್ನ ನಾಟಕಕ್ಕೆ ಸಿದ್ಧಗೊಳಿಸಬೇಕಾದ್ರೆ
20 ವರ್ಷದಿಂದ ನಾನು ರಂಗಾಯಣದಂಥ ಸಂಸ್ಥೆಯಲ್ಲಿದ್ದೀನಿ. ಅದಕ್ಕೂ ಮೊದಲು ಹವ್ಯಾಸಿ ನಟನಾಗಿದ್ದೆ. ನಾನು ಒಳ್ಳೆ ನಟ ಅನ್ನೋ ಅಹಂಕಾರ ಪ್ರತಿಯೊಬ್ಬ ನಟನಲ್ಲೂ ಇರುತ್ತೆ, ಸಹಜವಾಗಿ ನನ್ನಲ್ಲೂ ಇರೋದೇನೆ. ಯಾಕಂದರೆ ಶೂದ್ರ ತಪಸ್ವಿಯಲ್ಲಿ ಬ್ರಾಹ್ಮಣನಾಗಿ ಮಾಡೋದು ಈ ಥರದ್ದೆಲ್ಲ ನೋಡಿದ್ಮೇಲೆ ನಾನು ಒಳ್ಳೆ ನಟ ಅನ್ನೋ ಅಹಂ ನನಗಿರುತ್ತೆ. ಆದರೆ ಒಂದು ಪಾತ್ರವನ್ನು ಅತಿಥಿ ಕಲಾವಿದನಾಗ ಒಬ್ಬ ಬಂದ ನಿರ್ವಹಿಸೋ ರೀತಿಗಳನ್ನ ಅನೇಕರಲ್ಲಿ, ಒಬ್ಬ ಅಲ್ಲ ಅದು ಅನೇಕರಲ್ಲಿ ಕಂಡಾಗ ಇಲ್ಲ ನನ್ನ ಅಹಂಕಾರ ಇವರು ಮುರಿದ್ರು ಅಂತ ಅನ್ಸುತ್ತೆ. ಯಾಕಂದರೆ ಯಾವ ಅನುಭವನೂ ಇಲ್ಲದೆ ಏನೂ ಇಲ್ಲದೆ ಬ್ಲ್ಯಾಂಕಾಗಿ ಹಿಂಗೆ ನಿಂತಿರ್ತಾರೆ. ನೀ ಹೀಗೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಅವ್ರು ತಗೊಳ್ಳೋ ರೀತಿ ನಿಜಕ್ಕೂ ನನ್ನ ಅಹಂಕಾರ ಮುರಿದಿದೆ. ಅಂದರೆ ನಟನೆ ಅನ್ನೋದು ಬರೀ ಟೆಕ್ನಿಕಲ್ ಆಗಿ ಕಲಿತು ಬರೋದಲ್ಲ, ಒಳಗೂ ಒಬ್ಬ ನಟ ಇರ್ತಾನಲ್ಲ, ಆ ಒಳಗಿನ ನಟನ ಅತಿಥಿ ಕಲಾವಿದರು ತೋರಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ನನಗೊಂದು ಹೊಸ ಅನುಭವ, ಆಮೇಲೆ ಕಲ್ತಿದ್ದ ಪಾಠ ಅಂತಲೂ ಹೇಳ್ಬೋದು. ಇವ್ರ ಹೆಸರು ಚಕ್ರಪಾಣಿ ಅಂತ. ಇವರು ರಂಗಭೂಮಿಗೆ ತೀರಾ ಹೊಸಬ್ರು, ಮತ್ತು ಇವ್ರಿಗೆ ಈ ನಾಟಕದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಆ ಕ್ಯಾರೆಕ್ಟರ್ ಇವ್ರಿಗೆ ಹೇಗೆ ಸಿಕ್ತು ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ ಕತೆ ಏನು ಅಂತ ಇವ್ರ ಬಾಯಲ್ಲೇ ಕೇಳೋಣ. ಹಾಂ ಸರ್ ಹೇಳಿ. ನಾನು ಆಟೋ ಓಡಿಸೋದು. ಇದು ಪ್ರಾಕ್ಟೀಸ್ಗೆ ತುಂಬ ಲೇಟಾಗಿ ಬರ್ತಾ ಇದೆ. ನಾನು ಒಂದು ಸಲ ಹಿಂಗೆ ದಿನ ಬಸ್ಕೊಳ್ತಿದ್ದೆ, ಲೇಟಾಗಿ ಬರೋದು ಹಿಂಗೆ ಆಗ್ತಿತ್ತು. ಒಂದು ಸಲ ಲಾಂಗ್ ಬಾಡಿ ಹೊಟ್ಟೋಗ್ಬಿಟ್ಟಿದೆ, ಬರ್ತಾಯಿದ್ದೆ. ಕುಕ್ಕಳ್ಳಿ ಕೆರೆ ಹತ್ರ ಪೊಲೀಸ್ ಹಿಡಿದ್ಬಿಟ್ರು ನನಗೆ. ನಾನು ಯೂನಿಫಾರ್ಮ್ ಹಾಕಿರಲಿಲ್ಲ. ಅವರು ಹಿಡಿದ ತಕ್ಷಣ ಬಾಪ ಫೈನ್ ಕಟ್ಟಂತ ಕರ್ಕೊಂಡು ಹೋಗ್ತಿದ್ರು. ಪೊಲೀಸ್ ತುಂಬ ಜೋರು ಮುಂದೆ ಹೊಂಟದ. ನಾ ಏನು ಮಾಡಿದೆ, ಅವ್ರು ಹೋಗ್ತಿದ್ದಂಗೆ ವಾಪಸ್ ಹಿಂದೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ಟೆ. ಇವ್ರಿಗೆ ತುಂಬ ಕೋಪ ಮಾಡ್ತು. ಇವ್ರು ಏನು ಮಾಡೋದು, ಇನ್ನೊಬ್ಬ ಪೊಲೀಸಿಗೆ ಮಾಹಿತಿ ಕೊಟ್ಟರು. ಅವ್ನು ಬಂದು ಚಕ್ರ ಹಿಡಿಯೋಕ್ಕೆ ಬಂದ. ಅಲ್ಲಿಂದ ಅವ್ನಿಗೂ ನಿಲ್ಲಿಸ್ತಾರೆ ಹೋಗ್ಬಿಟ್ಟು ಚೌಕೊಬಿಟ್ಟು ಮುಂದಕ್ಕೆ ಬಂದೆ. ಅಲ್ಲಿ ಏಕ ನಿಂತಿದ್ದಾರೆ 3 ಪೊಲೀಸ್ಗಳು. ಇವ್ನು ಚೌಕೊಟ್ಟು ಅವ್ನಿಗೆ ಹಂಗೆ ಮಾಡಿ ಆ ಪೊಲೀಸ್ ಹಿಡಿಗೆ ಬಂದು ಅವ್ನಿಗೆ ಅದೇ ಥರ ನಿಲ್ಸೋ ಹೋಗಿ ಚಮ ಕೊಟ್ಟು ಗಾಡಿನ ಹೀಗೆ ಮಾಡಿ ಮತ್ತೆ ಮುಂದಕ್ಕೆ ಹೋದೆ. ಅವ್ನು ಹಿಡಿಗೆ ಬಂದ. ಅವ್ನ ಕೈಲಿ ಏನೋ ಒಂಥರ ವೈರ್ ತಡ್ಕೊಂಡಿದ್ದ. ಆಟೋಗೆ ಸೇರಿಸಿ ಜೋರಾಗಿ ಹೊಡೆದ. ನಾನು ಮತ್ತೆ ತಪ್ಪಿಸ್ಕೊಂಡು ಹೀಗೆ ಮಾಡಿ ಹಾಗೆ ಮಾಡಿ ಅದನ್ನ ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗೆ ಬಂದು ರಂಗಾಯಣ ಸೇರ್ಕೊಬಿಟ್ಟೆ. ಅವ್ರೇನು ಮಾಡಿದ್ರೆ ಹಿಂದೆನೇ ಫಾಲೋ ಮಾಡಿಬಿಟ್ಟಿದ್ದಾರೆ. ಯಾವುದೋ ಪಬ್ಲಿಕ್ ಸ್ಕೂಟ್ರಲ್ಲಿ ಬಂದುಬಿಟ್ಟಿದ್ದಾರೆ. ಇಲ್ಲಿ ಬಂದು ಇಲ್ಲಿ ಬರ್ತೀನಿ, ಸೆಕ್ಷನ್ ತಗೊಂಡಿದ್ದಾರೆ. ನಮ್ಮ ಸರ್ ಸೆಕ್ಷನ್ ತಗೊಂಡು ಕ್ಲಾಸ್ ನಡೀತಾ ಇದೆ. ನಾನು ಬಂದು ಮೆಲ್ಲಗೆ ಸೇರ್ಕೊಬಿಟ್ಟೆ. ಆ ಪೊಲೀಸ್ ಬಂದೇ ಬಿಟ್ಟ ಒಳಗಡೆ. ಬಂದ ತಕ್ಷಣ ಯಾರು ಈ ಡ್ರೈವರ್ ಯಾರ್ದು ಅಂತ ಕೇಳ್ತಿದ್ದಾರೆ. ನನಗೆ ಫುಲ್ಲು ನಡ್ಕ ಸ್ಟಾರ್ಟ್ ಆಗಿಬಿಡ್ತು. ಏನು ಆಗ್ಬೋದು ಅಂದ್ಕೊಂಡಿದ್ದು ಹಂಗೆ ಆಗೋಯ್ತು. ಇನ್ನೇನು ಮಾಡ್ತಾರಪ್ಪ ಇವರು, ಈಗ ತಾನೇ ಸ್ಟಾರ್ಟ್ ಆಗಿದ್ದ ಕಾರ್ಯಕ್ರಮ ಅಂತ ತುಂಬ ಆಸಕ್ತಿ ಇದ್ದೀರಿ. ಅದ್ರ ಮೇಲೆ ತುಂಬ ಭಯ. ಮತ್ತು ಇವರು ಇದರಿಂದ ಕಳಿಸ್ಬಿಡ್ತಾರೇನೋ. ನಾನು ಬೇರೆ ಏನೇನೋ ಆಸೆ ಇಟ್ಕೊಂಡು ಬಂದಿದ್ದೀನಿ ಇದರಲ್ಲಿ. ಮತ್ತು ನಾಟಕ ರೋಲ್ ಇರೋದಿರಲಿ, ಈ ನಾಟಕದಿಂದ ತಗೊಬಿಡ್ತಾರೆ. ನಾನು ತುಂಬ ಎದ್ಕೊಬಿಟ್ಟೆ. ಕೊನೆಗೆ ಏನಾಯಿತು, ಸರಿ ಸರ್ ಹತ್ರ ಬಂದರು. ಯಾರು ಡ್ರೈವರ್ ಅಂತ ಕೇಳಿದಾಗ ಸರ್ ಇಲ್ಲೇ ತಾನೆ ಏನಾಯಿತು ಅಂತ ಕೇಳಿದಾಗ ಅವನು ರಸವತ್ತವಾಗಿ ವರ್ಣಿಸ್ಬಿಟ್ಟ. ನನಗೆ ಇನ್ನೂ ತುಂಬ ಭಯ ಆಗ್ಬಿಡ್ತು. ಸರ್ ಪಾಪ 2 ಸೆಕೆಂಡ್ ಯೋಚನೆ ಮಾಡಿ ಏನೋ ಅವ್ರಿಗೆ ಅರ್ಥ ಆಯ್ತು ಅನ್ಸುತ್ತೆ. ಮೋಸ್ಟ್ಲಿ ದುಡ್ಡು ಕೊಟ್ಟು ಹೋಗಪ್ಪ ಫೈನ್ ಕೊಡ್ಬಾ ಅಂತಂದರು. ನಾನು ಫೈನ್ ಕಟ್ಟಕ್ಕಂತ ಹೊಂಟೋಗ್ಬಿಟ್ಟೆ. ಹೋದ್ಮೇಲೆ ಅವ್ರೇನು ಮಾಡಿದ್ರು, ಪೊಲೀಸವ್ರ ಹತ್ರ ಅಲ್ಲಿ ಹೋಗಿ ಹೆಂಗೆ ನಾನು ಮಾಡ್ಕೊಂಡು ಬಂದೆ. ಇಲ್ಲಿ ಬಂದು ನೋಡ್ತೀನಿ, ನನಗೆ ಬರೋಕ್ಕೆ ಫುಲ್ ಭಯ. ಸರ್ ಬಂದು ಏನು ಮಾಡ್ತಾರಪ್ಪ, ನನಗೆ ಸರ್ ತಗಾಕ್ಬಿಡ್ತಾರ, ರೋಲ್ ಕೊಡಲ್ವೇನೋ ಏನೇನೋ ಅಂದ್ಕೊಂಡು ಹೋಗಿದ್ದೀನಿ. ಅಲ್ಲಿ ಸಿರಿ ಮಕ್ಕಳು ಬರ್ತೀನಿ. ಬರ್ತಿದ್ದಂಗೆ ಸರ್ ಇವನು ಪೊಲೀಸ್ ಅದು ಒಬ್ಬರಲ್ಲ ಇಬ್ಬರಲ್ಲ 3 ಜನಕ್ಕೆ ಚಮಕ್ ಕೊಟ್ಟಿದ್ದಾನೆ ಇವನು. ಇಂಥವನೇ ಬೇಕಾಗಿರೋದಂಗೆ ನಾಟಕಕ್ಕೆ, ಒಳ್ಳೆ ರೋಲ್ ಇದೆ, ಇಂಥ ಚಾಮಕ್ ರೋಲೇ ಕೊಡ್ತೀನಿ ಇವನಿಗೆ ಅಂದ್ಬಿಟ್ಟು ಸಡನ್ನಾಗಿ ಒಂದು ರೋಲೇ ಕೊಟ್ಬಿಟ್ರು ನನಗೆ. ಅದೇ ಲುಂಗಿ ಸಾಬಿ ರೋಲು. ಈ ಚಕ್ರಪಾಣಿ ಥರನೇ ಇಲ್ಲಿ ಬಂದಿರೋ ಹೊಸಬ್ರಿಂದ ಬಹಳಷ್ಟು ಕಥೆಗಳಿದೆ. ಒಬ್ಬೊಬ್ಬರ ಕತೆ ಒಂದೊಂದು ಥರ ಇದೆ. ಇವ್ರಿಗೆ ಈ ನಾಟಕದಲ್ಲಿ ಒಂದು ಅದ್ಭುತವಾದ ರೋಲ್ ಸಿಕ್ಕಿದೆ. ಆ ರೋಲ್ ಇವ್ರಿಗೆ ಯಾಕೆ ಸಿಕ್ತು ಅಂತ ಇವ್ರನ್ನೇ ಕೇಳೋಣ. ನಿಮಗೆ ಸಿಕ್ಕಿರೋ ರೋಲ್ ಯಾವುದು? ಹಂದಿ. ಹಂದಿ ರೋಲು ನಿಮಗೆ ಯಾಕೆ ಸಿಕ್ತು? ಏನು ಸರ್ ಹಿಂಗೆ ಕೇಳ್ಬಿಟ್ರೆ ನೋಡಿ, ಹಂದಿ ಥರನೇ ಇಲ್ವಾ? ಹೇಳಕ್ಕೆ ಭಯ ಆಗುತ್ತೆ ಸರ್. ನನ್ನ ಹೆಸರು DPK ಪರಮೇಶ್ ಅಂದ್ಬಿಟ್ಟು. ಫಸ್ಟ್ ಸ್ಟಾರ್ಟಿಂಗು ಚಿಲ್ಲರೆ ಅಂಗಡಿ ಇಟ್ಕೊಂಡಿದೆ. ಆಮೇಲೆ ಬರ್ತಾ ಸೌಂಡ್ ಸಿಸ್ಟಮ್ ಬಂದೆ. ಓಂ ಶಿವಶಕ್ತಿ ಎಕೋ ಸೌಂಡ್ ಸಿಸ್ಟಮ್ ಅಂತ ಇಟ್ಕೊಂಡಿದೆ. ಆಮೇಲೆ ಬರ್ತಾ ಒಂದು ಯಾಸಿ ಕ್ಯಾಮ್ರಾ ಇಟ್ಕೊಂಡು ಫೋಟೋಗ್ರಾಫರ್ ಆದೆ. ಹಳ್ಳಿಗಳಲ್ಲಿ ಪೌರಾಣಿಕ ಸಾಮಾಜಿಕ ನಾಟಕಗಳೆಲ್ಲ ಮಾಡಿದ್ವಿ. ಅಂದರೆ ಅಲ್ಲಿಗೆ ತಕ್ಕನಂಗೆ ಅಲ್ಲಿ ಮಾಡ್ಕೊಂಡು ಇದ್ವಿ. ನಾನು ವೃತ್ತಿನ ಬಿಟ್ಟೆ 3 ತಿಂಗಳು ಇಲ್ಲಿಗೆ ಮುಡುಪಾಗಿ ಬಂದಿದ್ದೀನಿ. ಕೋಪ ಇತ್ತು ಸರ್, ಬೇಜನ್ ಕೋಪ ಇತ್ತು. ಇಲ್ಲಿಗೆ ಬಂದಮೇಲೆ ಒಂದು 60% ಕೋಪ ಕಮ್ಮಿ ಆಗಿದೆ. ಹೇಳ್ಕೋಬೇಕು ಅಂದರೆ ಬೇಜನ್ ಸಿಕ್ಕಾಪಟ್ಟೆ ಗಲಾಟೆ ಹೊರಗಡೆ ಎಲ್ಲ. ಇನ್ನು ಪೊಲೀಸ್ನವ್ರಿಗೆಲ್ಲ ಹೊಡೆದ್ಬಿಟ್ಟಿದ್ದೀನಿ. ಟ್ರಾಫಿಕ್ ಇದು RTO ಆಫೀಸಲ್ಲೆಲ್ಲ ಗಲಾಟೆ ಆಗಿದೆ, ಬ್ಯಾಂಕ್ಗಳಲ್ಲೆಲ್ಲ ಗಲಾಟೆ ಆಗಿದೆ. ಮೋಸ ಮಾಡೋರು ಕಂಡ್ರೆ ಆಗಲ್ಲ, ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ, ಹೇಗ್ರು ಬಿದ್ದುಬಿಡ್ತೀನಿ. ಆ ಗುಣ ಬದಲಾಗಿದೆ ಅಂದರೆ ಸ್ವಲ್ಪ ತಾಳ್ಮೆ. ಅಂದರೆ ಹೋಗಿ ಹೊಡೆಯೋದಿತ್ತು ಮೊದಲು, ಈಗ ಹೋಗಿ ಸಮಾಧಾನ ಕೂತು ಮಾತಾಡಿ ಆಮೇಲೆ ಹೊಡೆಯೋದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಮೇಲೆ ನನಗೂ ನಮ್ಮ ಬಸ್ಸು ಸರ್ಗೂ ತುಂಬ ಗಲಾಟೆನೇ ಆಗಿತ್ತು ಒಂದು ಸಾರಿ ಇಲ್ಲೇ. ಆದರೂ ನನ್ನ ಮೇಲೆ ಕೋಪ ಇಲ್ದೇ ನನಗೆ ಆ್ಯಕ್ಟಿಂಗ್ ಯಾವ ರೀತಿ ಮಾಡಬೇಕು, ನೀನು ಈ ರೀತಿ ಮಾಡು, ನಿನ್ನ ಮೇಲೆ ನನಗೆ ಪ್ರೀತಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಹೊರತು ನನ್ನ ಮೇಲೆ ಅವರು ಒಂದು ಸ್ವಲ್ಪನೂ ದ್ವೇಷನೇ ಇಲ್ಲ. ಈ ರೀತಿ ಆ ಬಸ್ಸು ಸರೇ ನನಗೀಗ ಈ ಕೋಪಕ್ಕೆ ಗುರು. ಕೋಪ ತಾಳ್ಮೆ ಸಮಾಧಾನ ಆಗೋಕ್ಕೆ ಅವರೇ ಗುರು ನನಗೆ. ಆ ಥರ ಬಸ್ಸು ಸರ್ ಇವಾಗ ನನಗೆ ಹೇಳ್ಕೋಬೇಕು ಅಂದ್ರೆ ನನಗೊಂದು ರೀತಿ ದೇವರು, ನನಗೆ ದೇವರೇ. ಹಲೋ, ಹಾಂ
ಸರ್ ಹೇಳಿ. ಇಲ್ವಲ್ಲ ಸರ್, ಇಲ್ಲ, ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಇದೆ ಸರ್. ಹೌದು ಸರ್, 10 ಶೋದಿನೂ ಸೋಲ್ಡ್ ಔಟ್ ಸರ್. ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ. ಯಾವುದಕ್ಕೂ ತುದಿಯಿಲ್ಲ, ಯಾವುದಕ್ಕೂ ತುದಿಯಿಲ್ಲ. ಕೊನೆ ಮುಟ್ಟುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಅವಸರವು ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಅವಸರವು ಅವಸರವು ಸಾವಧಾನದ ಬೆನ್ನೇರಿದೆ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದು ಅಲ್ಲ ವ್ಯರ್ಥ. ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದು ಅಲ್ಲ ವ್ಯರ್ಥ. ನೀರೆಲ್ಲವೂ ತೀರ್ಥ, ತೀರ್ಥವು ನೀರೇ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತವಲ್ಲ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಇಲ್ಲಿ ಯಾರು ಓಕೆ ಸರ್. ಆದರೆ ಕುವೆಂಪುರವರೇ ತನ್ನ ಜನಾಂಗವನ್ನು ಕುರಿತು ಮಾತಾಡ್ತಾ ಇರುವಾಗ ಅದರ ಸುತ್ತ ಇದ್ದಂಥ ಬಹುಸಂಸ್ಕೃತಿಯನ್ನು ಕಟ್ಟಿಕೊಡ್ತಾರೆ. ಕಿತ್ಕೋ ಹಾಳಾಗೋದು ಕಷ್ಟ. ಜೇಬಲ್ ಹಾಕೋಬಿಡು, ಜೇಬಲ್ ಹಾಕೋಬಿಡು. ಮಳೆ ಕೈ ಕೊಡಂಗೆ ಕಾಣ್ತಾ ಇದೆ. ಲೈಟ್ಸ್ ಆಕ್ಷನ್. ಮಳೆ ಮಳೆ ಮಳೆ, ದಿನ ಬಿಟ್ಟು ದಿನ ಮಳೆ. ಮಲೆಗಳಲ್ಲಿ ಮದುಮಗಳು ಅಂತ ಹಾಡೋಕೆ ಶುರು ಮಾಡಿದರೆ ಸಾಕು, ಧಾರಾಕಾರವಾದ ಮಳೆ. ಎಲ್ಲೋ ಮಲೆನಾಡಿನ ಮೇಘರವಳ್ಳಿನೋ ಅಥವಾ ಆಗುಂಬೆಯ ನತ್ತಿ ಸುರಿದಂಗೆ, ಭೂಮಿ ಆಕಾಶವನ್ನೆಲ್ಲ ಸೇರಿಸಿ ನೇಗೆ ಮಾಡ್ದಂಗೆ ರಂಗಾಯಣದಲ್ಲಿ ಮಳೆ. 2 ತಿಂಗಳ ಕಾಲ ಹಗಲು ರಾತ್ರಿ ಅಂತೆ ಕಷ್ಟಪಟ್ಟು ಮಾಡಿದ ಸ್ಟೇಜ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಜನ ಪಾಪ ಸಾಹಸ ಮಾಡ್ತಾ ಇದ್ದಾರೆ. ಇನ್ನು ಹಲವು ಕಲಾವಿದರ ಮುಖದಲ್ಲಿ ಆತಂಕ ಕಾಣ್ತಾ ಇದೆ. ಆದರೆ ನಿರ್ದೇಶಕರಾದ ಬಸವಲಿಂಗನವರ ಪ್ರತಿಕ್ರಿಯೆನೇ ಬೇರೆ. ರೀ, ಮಳೆಯಲ್ಲೇ ಮಲೆಗಳಲ್ಲಿ ಮದುಮಗಳು ಅಪೂರ್ಣ ಕಂಡ್ರಿ. ಈ ನಾಟಕದ ಸೊಬಗನ್ನು ಹೆಚ್ಚಿಸೋದಕ್ಕೇ ಮಳೆ ಬರ್ತಾ ಇದೆ ಅಂತ ಹೇಳ್ತಾರೆ ಅವರು. ಹಾಗಂತ ಹೇಳಿ ಅವರು ನಿರಾತಂಕವಾಗಿ ರಂಗಾಯಣದೊಳಗಡೆ ಹೊರಟೋದ್ರು. ಇನ್ನು 10 ನಿಮಿಷಗಳಲ್ಲಿ ಮಲೆಗಳಲ್ಲಿ ಮದುಮಗಳು ನಾಟಕದ ಪ್ರಥಮ ಪ್ರದರ್ಶನ. ನಮಸ್ಕಾರ, ಆಲ್ ದ ಬೆಸ್ಟ್.
ತಗೊಳ್ಳಿ. ಜಸ್ಟ್ ಫೀಲ್ ಮೇಲೆ ಮುಖ ಒರೆಸ್ಕೊಳ್ಳೋ ಥರ ಟಚ್ ಮಾಡಿ. ರೆಡಿ? ಎಲ್ಲ ಬಲಗಾಲ ಮುಂದೆ ಮುಚ್ಚಿಕೊಂಡ್ರೆ ತಾಯಿಸಿ. ಆಲ್ ದ ಬೆಸ್ಟ್. ವಿ ವಿಲ್ ಮೀಟ್ ಇನ್ ಮೇಗರವಳ್ಳಿ. ಯಾವ ಕರುಳಿನ ಬಳ್ಳಿಯೋ ಏನೋ ಏನೋ, ಯಾವ ಅಂಟಿನ ನಂಟೋ ಏನೋ ಏನೋ, ಯಾವ ಕರುಳಿನ ಬಳ್ಳಿಯೋ ಏನೋ ಏನೋ, ಯಾವ ಅಂಟಿನ ನಂಟೋ ಏನೋ ಏನೋ, ಯಾವ ಕರುಳಿನ ಬಳ್ಳಿಯೋ ಏನೋ ಏನೋ, ಯಾವ ಅಂಟಿನ ನಂಟೋ ಏನೋ ಏನೋ, ರಕ್ತ ನೆಪ್ಪಿನ ಸ್ನೇಹವು ಮರೆವಿನಾಚಿನ ಗುರುತು, ರಕ್ತ ನೆಪ್ಪಿನ ಸ್ನೇಹವು ಮರೆವಿನಾಚಿನ ಗುರುತು, ಯಾವ ಮಾತನ್ನು ಆಡ ಬಯಸಿತು ಏನ ಸಡಗರ ನೋಡ ಬಯಸಿತು, ಯಾವ ಮಾತನ್ನು ಆಡ ಬಯಸಿತು ಏನ ಸಡಗರ ನೋಡ ಬಯಸಿತು, ಜೀವಕ್ಕೆ ಜೀವವು ಒಲಿಯುವ ಈ ಕ್ಷಣ ಈ ಕ್ಷಣ, ಇಹ